ಅಟ್ಯಾಕ್ ಆನ್ ಟೈಟನ್ ಸೀಸನ್ 4 ಪಾರ್ಟ್ 1 ಫೈನಲಿ ಬಂದೇ ಬಿಡ್ತು ಗುರು. ಆದ್ರೆ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ಬ್ಯಾಕ್ ಸ್ಟೋರಿನ ಕ್ಲಿಯರ್ ಮಾಡ್ಬಿಡೋಣ. ಮನುಷ್ಯರ ತರ ಕಾಣಿಸೋ ಈ ದೈತ್ಯ ಕ್ರೀಚರ್ಸ್ ನ ನಾವು ಟೈಟನ್ ಗಳು ಅಂತ ಕರಿತಾ ಇದ್ವಿ. ಟೈಟನ್ ಗಳಿಂದ ಜೀವ ಉಳಿಸ್ಕೊಳ್ಳೋಗೋಸ್ಕರ ಮನುಷ್ಯರೆಲ್ಲ 3 ಗೋಡೆಗಳನ್ನ ಕಟ್ತಾರೆ. ವಾಲ್ ರೋಸ್, ವಾಲ್ ಮಾರಿಯಾ ಅಂಡ್ ವಾಲ್ ಸೀನಾ, ಯು ಕ್ಯಾನ್ ಸಿ ಮೀ. ಮತ್ತೆ ಒಂದಿನ ವಾಲ್ ಮಾರಿಯಾನೆ ಹೊಡೆದೋಗ್ಬಿಡ್ತು. ಟೈಟನ್ ಗಳೆಲ್ಲ ಒಳಗೆ ಬಂದ್ಬಿಟ್ರು, ಹಾಗೆ ಅಲ್ಲಿರೋ ಮನುಷ್ಯನೆಲ್ಲ ತಿಂದೇ ಬಿಟ್ರು. ಟೈಟನ್ ಗಳಿಂದ ಸತ್ತ ಜನರ ಪೈಕಿಯಲ್ಲಿ ನಮ್ಮ ಪ್ರೊಟ್ಯಾಗನಿಸ್ಟ್ ಆರನ್ ಈಗರ್ ನ ಅಮ್ಮ ಕೂಡ ಒಬ್ರಾಗಿದ್ರು. ಇದರ ನಂತರ ನಮ್ಮ ಆರನ್ ಈಗರ್ ನ ಗುರಿ ಒಂದಾಗಿತ್ತು, ಜಗತ್ತಿನಲ್ಲಿರೋ ಎಲ್ಲಾ ಟೈಟನ್ ಗಳನ್ನ ಮುಗಿಸ್ಬಿಡೋದು. ಮತ್ತೆ ತಾತಕಾಯ್. ಹೀಗಾಗಿ ಅವನು ಜಾಯ್ನ್ ಆಗ್ತಾನೆ ಸರ್ವೆ ಕಾರ್ಪ್ಸ್ ನ ಟ್ರೈನಿಂಗ್ ಗೆ. ಅವನ ಜೊತೆ ಅವನ ಚೈಲ್ಡ್ಹುಡ್ ಫ್ರೆಂಡ್ಸ್ ಆರ್ಮಿನ್ ಅಂಡ್ ಮಿಕಾಸಾ ಕೂಡ ಇದ್ರು. ಸ್ವಲ್ಪ ವರ್ಷಗಳ ನಂತರ ಗೊತ್ತಾಗುತ್ತೆ ಆರನ್ಗೂ ಕೂಡ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋ ಪವರ್ ಇದೆ. ಇದರಿಂದ ಮನುಷ್ಯರಿಗೆಲ್ಲ ಒಂದು ಹೋಪ್ ಸಿಕ್ಕದಂಗಾಯ್ತು. ಆದ್ರೂ ಕೂಡ ಸ್ವಲ್ಪ ಸಮಯದ ನಂತರ ಒಂದು ಇಂಟೆಲಿಜೆಂಟ್ ಫೀಮೇಲ್ ಟೈಟನ್ ಬಂದು ತುಂಬಾ ಕಾಮ್ರೇಡ್ಸ್ ನ ಸಾಯಿಸೇ ಬಿಟ್ಲು. ಆದ್ರೆ ಇದಂತೂ ಅವರ ಸ್ಕ್ವಾಡ್ ನಲ್ಲಿ ಒಬ್ಳಾಗಿದ್ರು, ಆನಿ ಲಿಯೋನ್ ಹಾರ್ಟ್ ಅಂತ. ಯಾವಾಗ ಅವಳನ್ನ ಸಕ್ಸಸ್ಫುಲ್ ಕ್ಯಾಪ್ಚರ್ ಮಾಡಿದ್ಲು, ಆಗಂತೂ ಹಾರ್ಡನಿಂಗ್ ಇಂದ ಅವಳು ತನ್ನನ್ನ ಟ್ರ್ಯಾಪ್ ಮಾಡ್ಕೊಂಡ್ ಬಿಟ್ಲು. ಅದನ್ನ ಬ್ರೇಕ್ ಮಾಡೋದು ಇಂಪಾಸಿಬಲ್ ಆಗಿತ್ತು. ಇನ್ನೊಂದ್ ದಿನ ಅಂತೂ ಒಂದು ಊರಿನಿಂದ ಎಲ್ಲಾ ಜನರು ಮಾಯ ಆಗ್ಬಿಟ್ರು ಅಂಡ್ ಕೇವಲ ಕೆಲವು ಟೈಟನ್ ಗಳು ಮಾತ್ರ ಅಲ್ಲೇ ಉಳ್ಕೊಂಡಿದ್ರು. ಅವರಿಗೆ ಅನ್ಸಿರುತ್ತೆ ಈ ಟೈಟನ್ ಗಳೆಲ್ಲ ಬೇರೆ ಯಾರು ಅಲ್ಲ, ಆ ಊರಿನ ಜನರೇ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರೋದು ಅಂತ. ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗ್ತಾ ಇತ್ತು. ಆದ್ರೆ ಒಂದಿನ ಆರನ್ ಗೆ ಗೊತ್ತಾಗ್ಬಿಡುತ್ತೆ ಇವರ ಸ್ಕ್ವಾಡ್ ನಲ್ಲಿರೋ ಇನ್ನೂ 2 ಜನರು ಟೈಟನ್ ಗಳಾಗಿದ್ದಾರೆ, ರೈನರ್ ಮತ್ತೆ ಬರ್ಟಾಲ್ಟ್. ಇವರಿಬ್ರೆ ಸ್ಟಾರ್ಟಿಂಗ್ ನಲ್ಲಿ ಆ ಮಾರಿಯಾ ಗೋಡೆಯನ್ನ ಒಡೆದಿದ್ದಾಗಿತ್ತು. ತುಂಬಾ ಹೋರಾಟದ ನಂತರ ಫೈನಲಿ ಆರನ್ ಅದೇಗೋ ಗೊತ್ತಿಲ್ಲ ತುಂಬಾ ಟೈಟನ್ ಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಅವನ ಅಮ್ಮನನ್ನ ತಿಂದಿರೋ ಟೈಟನ್ ನೇ ಕೊಂದ್ಬಿಟ್ಟ. ಫೈನಲಿ ಮನುಷ್ಯರು ಕೂಡ ಗೆಲ್ಲೋ ಒಂದು ದಾರಿ ಇತ್ತು, ಅದು ಗ್ರೀಶಾ ಯೆಗರ್, ಆರನ್ ನ ಅಪ್ಪ. ಅವರು ಗೋಡೆಯ ಹೊರ ಜಗತ್ತಿನಿಂದ ಬಂದಿದ್ದಾಗಿತ್ತು. ಮತ್ತೆ ಅವರು ಹೇಳಿದ್ರು ಅವರ ಮನೆಯ ಬೇಸ್ಮೆಂಟ್ ನಲ್ಲೇ ಎಲ್ಲಾ ಸೀಕ್ರೆಟ್ಸ್ ಇದೆ. ಹಾಗೆ ಆ ಬೇಸ್ಮೆಂಟ್ ನ ಅನ್ಲಾಕ್ ಮಾಡೋಗೋಸ್ಕರ ಕೀ ಇತ್ತಲ್ಲ, ಅದನ್ನ ಆರನ್ ಈಗರ್ ಗೆ ಕೊಟ್ಟಿದ್ರು. ಆದ್ರೆ ಆ ಬೇಸ್ಮೆಂಟ್ ಅಂತೂ ಫಸ್ಟ್ ಟೈಮ್ ವಾಲ್ ಮಾರಿಯಾದಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಟೈಟನ್ ಗಳೆಲ್ಲ ಸೇರ್ಕೊಂಡು ಅಲ್ಲೇ ಇತ್ತು. ಅದಾದ ನಂತರ ಸರ್ವೆ ಕಾರ್ಪ್ಸ್ ಎಲ್ಲ ಸೇರ್ಕೊಂಡು ಈ ಬೀಸ್ಟ್ ಟೈಟನ್ ಕೂಡ ಕೊಂದು ವಾಲ್ ಮಾರಿಯಾನ ವಾಪಸ್ ಪಡ್ಕೊಂಡ್ರು. ಹಾಗೆ ಆರನ್ ನ ಫ್ರೆಂಡ್ ಆರ್ಮಿನ್ ಬರ್ಟಾಲ್ಟ್ ನ ತಿಂದು ಅವನ ಹತ್ರ ಇರೋ ಕೊಲೋಸಲ್ ಟೈಟನ್ ನ ಪಡ್ಕೊಂಡ್ಬಿಟ್ಟ. ಬೇಸ್ಮೆಂಟ್ ನಲ್ಲಿ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ 2 ರೇಸಸ್ ಇವೆ, ಒಂದು ಮಾರ್ಲಿಯನ್ಸ್ ಮತ್ತೆ ಇನ್ನೊಂದು ಎಲ್ಡಿಯನ್ಸ್. ಯಮೀರ್ ಗಾಡ್ ನ ರಕ್ತ ಇರೋ ಜನರನ್ನೇ ಎಲ್ಡಿಯನ್ಸ್ ಅಂತ ಕರೀತಾರೆ. ಮತ್ತೆ ಒಂದು ರೀತಿಯ ಲಿಕ್ವಿಡ್ ಇಂದ ಅವರು ಟೈಟನ್ ಗಳಾಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾರೆ. ಮಾರ್ಲೇಸ್ ಗೆ ಆ ರೀತಿ ಪವರ್ ಇಲ್ಲ. ಎಲ್ಡಿಯನ್ಸ್ ನ ಭಯದಿಂದ ಮಾರ್ಲೇಸ್ ಎಲ್ಲ ಸೇರ್ಕೊಂಡು ಎಲ್ಡಿಯನ್ಸ್ ನ ಮುಗಿಸಾಕ್ಬೇಕು ಅಂತ ಇದ್ದಾರೆ. ಆರನ್ ಈಗರ್ ನ ತಂದೆ ಗ್ರೀಶಾ ಯೆಗರ್ ಮಾರ್ಲೇಸ್ ಕಾಂಟಿನೆಂಟ್ ಇಂದ ಬಂದಿದ್ದು ಪ್ಯಾರಡೈಸ್ ಐಲ್ಯಾಂಡ್ ಗೆ. ಅಲ್ಲೇ ಆರನ್ ಮತ್ತೆ ಹಾಗೆ ಅವನ ಫ್ರೆಂಡ್ಸ್ ಎಲ್ಲ ಇರೋದು. ಅವರು ಹೇಳಿದ್ರು ಹೇಗೆ ಅವರ ತಂಗಿ ಫ್ರೇಯನ್ನ ಈ ಮಾರ್ಲಿನ ಆಫೀಸರ್ಸ್ ಎಲ್ಲ ನಾಯಿಗಳಿಗೆ ತಿನ್ಸ್ಬಿಟ್ರು ಅಂತ. ಡಮ್ ಟೈಟನ್ ಗಳನ್ನ ಬಿಟ್ಟು ಇನ್ನು 9 ಟೈಟನ್ ಶಿಫ್ಟರ್ಸ್ ಗಳಿದ್ದಾರೆ. ಆ 9 ಟೈಟನ್ ಶಿಫ್ಟರ್ಸ್ ಸಹ ಇಂಟೆಲಿಜೆಂಟ್ ಆಗಿದ್ದಾರೆ, ಜಸ್ಟ್ ಲೈಕ್ ಆನಿಲಿಯಾನ್ ಹಾರ್ಟ್ ನ ಫಿಮೇಲ್ ಟೈಟನ್ ಮತ್ತೆ ಆರ್ಮರ್ ಟೈಟನ್. ಈ ಟೈಟನ್ ಶಿಫ್ಟಿಂಗ್ ಪವರ್ಸ್ ನ ಪಾಸ್ ಆನ್ ಮಾಡೋದಿದ್ರೆ ನೀವು ಒಂದು ಡಮ್ ಟೈಟನ್ ಆಗಿ ಆ ಟೈಟನ್ ಶಿಫ್ಟರ್ ಪವರ್ ಇರೋ ವ್ಯಕ್ತಿಯನ್ನ ತಿನ್ಬೇಕಾಗತ್ತೆ. ಅದರಿಂದಾನೆ ಆರನ್ ನ ಅಪ್ಪ ತನ್ನಲ್ಲಿ ಫೌಂಡಿಂಗ್ ಟೈಟನ್ ಮತ್ತೆ ಅಟ್ಯಾಕ್ ಟೈಟನ್ ನ ಪವರ್ ಅನ್ನ ತಗೊಂಡು ಆರನ್ ಗೆ ಕೊಟ್ಟಿರ್ತಾನೆ. ಆರನ್ ಅವನ ಅಪ್ಪನ್ನೇ ತಿಂದಿರ್ತಾನೆ. ಫೌಂಡಿಂಗ್ ಟೈಟನ್ ನ ಪವರ್ ಅಂತೂ ಗಾಡ್ ಲೆವೆಲ್ ಇದೆ. ಗೋಡೆಗಳಲ್ಲಿ ಅಡಗಿರೋ ಲಕ್ಷಾಂತರ ಟೈಟನ್ ಗಳನ್ನ ಒಬ್ಬ ಫೌಂಡಿಂಗ್ ಟೈಟನ್ ಕಂಟ್ರೋಲ್ ಮಾಡಬಹುದು. ಹಾಗೆ ಪೂರ್ತಿ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಹೀಗಾಗಿ ಮಾರ್ಲೆ ಗವರ್ಮೆಂಟ್ ಗೆ ಆರನ್ ನ ಫೌಂಡಿಂಗ್ ಟೈಟನ್ ಬೇಕಾಗಿದೆ. ಮತ್ತೆ ಈಗ ಮುಂದಿನ ಕತೆ. ಹೋಗ್ಬಿಡು ಇಲ್ಲಿಂದ, ಇಲ್ಲಿ ಬರೀ ಸಾವೇ ಇರೋದು. ತಮ್ಮ ಇಲ್ಲಿಂದ ಹೇಳು. ಫ್ರಾಂಕೋ, ನಿಂಗೇನು ಆಗಿಲ್ಲ ತಾನೇ? ನೀವೆಲ್ಲ ಯಾರು? ನಾನಂತೂ ಕತ್ತಿ ಹಿಡ್ಕೊಂಡು ಫೈಟ್ ಮಾಡ್ತಿದ್ದೆ ತಾನೆ. ನನ್ಗನ್ಸುತ್ತೆ ನಿನಗೆಲ್ಲ ಮರ್ತೋಗ್ಬಿಟ್ಟಿದೆ. ಇರು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ. ಇವಳು ಹೇಳ್ತಾಳೆ ಮಾರ್ಲೆಯ ಜನರು ಪೋರ್ಟ್ ಜಾಲ್ವಾ ಅನ್ನೋ ಜಾಗನ ಕಬ್ಜಾ ಮಾಡ್ಕೊಳ್ಳೋಗೋಸ್ಕರ 4 ವರ್ಷದಿಂದ ಹೋರಾಡ್ತಾ ಇದ್ದಾರೆ. ಮತ್ತೆ ಇದು ಯುದ್ಧದ ಕೊನೆ ದಿನ ಅಂತೆ. ಮಾರ್ಲೆನ್ಸ್ ಇವತ್ತು ಪಕ್ಕ ಗೆಲ್ತಾರೆ. ಹಾಗಾದ್ರೆ ನಮ್ಮಂತ ಕಿರಿಯ ಸೈನಿಕರು ಯಾಕೆ ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ? ಯಾಕಂದ್ರೆ ನಾವು ನಮ್ಮ ಪೊಟೆನ್ಷಿಯಲ್ನ ಕ್ಯಾಪ್ಟನ್ ಮ್ಯಾಕತ್ತಿಗೆ ತೋರಿಸ್ಬೇಕು. ಸೊ ನಮ್ಗೆ ಗೊತ್ತಾಗ್ಬೇಕು ಯಾರ್ಗೆ ಆರ್ಮರ್ ಟೈಟನ್ ಸಿಗುತ್ತೆ ನಮ್ಮಲ್ಲಿ ಅಂತ. ಅರೆ ಇದಂತೂ ರೈನರ್.
ಗಾಯ್ಸ್, ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ನಮ್ಮ ವಿಡಿಯೋಸ್ಗೆ ಸರಿಯಾಗಿ ವ್ಯೂಸ್ ಕೂಡ ಬರಲ್ಲ, ಮತ್ತೆ ಹಾಗೆ ತುಂಬಾ ಎಫರ್ಟ್ಸ್ ಹಿಡಿದು ಮಾಡಿರ್ತೀವಿ ವಿಡಿಯೋಸ್ ನ. ಸೊ ನಿಮ್ಗೆ ಆದ್ರೆ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡ್ಬಿಡಿ. ಇದರಿಂದ ನಿಮ್ಗೆ ನಾವು ಅಪ್ಲೋಡ್ ಮಾಡೋ ಯಾವ್ದಾದ್ರು ಒಂದು ಸ್ಪೆಷಲ್ ವಿಡಿಯೋಸ್ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ನೀವು ನಮ್ಮ ಚಾನೆಲ್ ನ ಹೋಮ್ ಪೇಜ್ ಗೆ ಹೋಗ್ಬೇಕು, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು, ಮತ್ತೆ ಅಲ್ಲಿಂದ ನೀವು ಸೀದಾ ಜಾಯಿನ್ ಆಗ್ಬಿಡ್ಬಹುದು. ಸೊ ಈ 4 ಮಕ್ಳು ಇವಾಗ ಈ ಪೋರ್ಟ್ ನ ಕಬ್ಜಾ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಶತ್ರುಗಳ ಹತ್ರ ತುಂಬಾ ಖತರ್ನಾಕ್ ವೆಪನ್ ಗಳಿವೆ. ಟೈಟನ್ ಟ್ರೈನ್, ಇದರಿಂದ ಒಂದೇ ಶಾಟ್ ಗೆ ಟೈಟನ್ ಗಳು ಹಾರಿ ಹೋಗುತ್ತೆ. ಅಂದ್ರೆ ಈ ಪಾಪುಗಳು ಅವರ ಸ್ಕೋಪ್ಗಳ ವಿರುದ್ಧ ಹೇಗೆ ಗೆಲ್ತಾರೆ? ಸೊ ಒಂದ್ ವೇಳೆ ಈ ಟೈಟನ್ ಟ್ರೈನ್ ಇಂದ ಯಾವ್ದಾದ್ರು ಟೈಟನ್ ಶಿಫ್ಟರ್ ಗೆ ಡ್ಯಾಮೇಜ್ ಆಗ್ಬಿಟ್ರೆ ಅವರ ಪವರ್ ಪಾಸ್ ಆನೇ ಆಗಲ್ಲ, ಮತ್ತೆ ಈ ಪವರ್ ಮಾರ್ಲಿಸ್ ಕಳ್ಕೊಂಡ್ ಬಿಡ್ತಾರೆ. ಮಾರ್ಲಿಯ ಜನರು ಎಲ್ಡಿಯನ್ಸ್ ನೆಲ್ಲ ಯುದ್ಧದಲ್ಲಿ ಯೂಸ್ ಮಾಡ್ಕೊಳ್ತಾರೆ ತಮ್ಮ ಗೆಲುವಿಗೋಸ್ಕರ. ಮತ್ತೆ ಯಾವ ಎಲ್ಡಿಯನ್ಸ್ ಡೆಡಿಕೇಟ್ ಮಾಡಲ್ವೋ ಯುದ್ಧದಲ್ಲಿ ಅವರನ್ನೆಲ್ಲ ಮತ್ತೆ ಅವರ ಫ್ಯಾಮಿಲಿನ ಪ್ಯಾರಡೈಸ್ ಐಲ್ಯಾಂಡ್ ಗೆ ಟೈಟನ್ ಗಳನ್ನಾಗಿ ಮಾಡಿ ಕಳಿಸ್ಬಿಡ್ತಾರೆ. ಹೀಗಾಗಿ ಈ ಎಲ್ಡಿಯನ್ಸ್ ಎಲ್ಲ ತಮ್ಮ ಪ್ರಾಮಾಣಿಕತೆಯನ್ನ ಮಾರ್ಲಿಯ ಜನರಿಗೆ ಪ್ರೂವ್ ಮಾಡ್ಬೇಕಾಗಿದೆ. ಕ್ಯಾಪ್ಟನ್, ನಾನು ಈ ಟ್ರೈನ್ ಅನ್ನ ಈಸಿಯಾಗಿ ಬ್ಲಾಸ್ಟ್ ಮಾಡಬಹುದು. ನಿನ್ಗೆ ಗೊತ್ತಿಲ್ಲ ನಿಮ್ಮನ್ನೆಲ್ಲ ಟ್ರೈನ್ ಮಾಡೋಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಗವರ್ಮೆಂಟ್ ಗೆ. ಸೊ ಸುಮ್ನೆ ವೇಸ್ಟ್ ಮಾಡಬೇಡ. ಕ್ಯಾಪ್ಟನ್, ನನ್ಗೆ ಅರ್ಥ ಆಗುತ್ತೆ, ಆದ್ರೆ ನಾನು ಕೂಡ ಒಂದು ಪ್ರೋ ಸೋಲ್ಜರ್. ನನ್ನ ಮೇಲೆ ಭರವಸೆ ಇಡಿ, ನಾನು ಆ ಟ್ರೈನ್ ನ ಹಾರ್ಸಾಕ್ಬಹುದು. ಮತ್ತೆ ಒಂದ್ ವೇಳೆ ನಾವು ಗೆದ್ಬಿಟ್ರೆ ಈ ಯುದ್ಧದಲ್ಲಿ ನಾವು ತುಂಬಾ ಸೋಲ್ಜರ್ಸ್ ನ ಕಳ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅದೇ ಒಂದ್ ವೇಳೆ ನಾನು ಡೈನಮೈಟ್ಸ್ ನೆಲ್ಲ ತಕೊಂಡು ಅವ್ರ ಹತ್ರ ಹೋಗ್ಬಿಟ್ರೆ ನೀವು ಬರೀ ನನ್ನನ್ನ ಕಳ್ಕೊಳ್ತೀರಾ ಅಷ್ಟೇ. ಕ್ಯಾಪ್ಟನ್ ಮ್ಯಾಗತ್ ಒಪ್ಕೊಳ್ತಾರೆ. ಸೊ ಈ ಹುಡುಗಿ ಶತ್ರುಗಳ ಮುಂದೆ ಹೋಗ್ತಾ ಇದ್ದಾಳೆ, ಯಾವ್ದು ಸರಿಯಾದ ವೆಪನ್ ಇಲ್ದೆ. ಕಾಲಿಗೆ ಡೈನಮೈಟ್ಸ್ ಗಳನ್ನ ಕಟ್ಕೊಂಡು ಬಂದಿದ್ಲು. ಟ್ರೈನ್ ಬರುತ್ತೆ, ಮತ್ತೆ ಸೀದಾ ಡೈನಮೈಟ್ಸ್ ನ ಹಾಕ್ಬಿಡ್ತಾಳೆ. ಬ್ಲಾಸ್ಟ್ ಆಗ್ಬಿಡುತ್ತೆ. ಆದ್ರೆ ಇಲ್ಲಂತೂ ಸೋಲ್ಜರ್ಸ್ ಅವಳಿಗೆ ಇವಾಗ ಹೊಡಿತಾ ಇದ್ದಾರೆ ಬುಲೆಟ್ಸ್ ಇಂದ. ಬಟ್ ಅವಳು ಓಡ್ತಾ ಇದ್ದಾಳೆ, ಮತ್ತೆ ಫ್ಯಾಲ್ಕೋ ಕೂಡ ಬಂದು ಪ್ರೊಟೆಕ್ಟ್ ಮಾಡ್ತಾಳೆ. ಅಂಡ್ ಬೂಮ್, ಮುಂದ್ಗಡೆಯಿಂದ ಬಂದ ಜಾ ಟೈಟನ್, ಮಿಸ್ಟರ್ ಗ್ಯಾಲಿಯಾರ್ಡ್. ಟ್ರೈನ್ ಕತೆ ಮುಗೀತು. ಇವಾಗ ನಾವು ಬೇಗ ಪ್ಲಾನ್ ಶುರು ಮಾಡ್ಬೇಕಾಗುತ್ತೆ. ಝೀಕ್ ಮತ್ತೆ ರೈನರ್ ನಮ್ಗೆ ಹೆಲ್ಪ್ ಮಾಡ್ಬೇಕು. ಇನ್ನು ಕೆಳಗಡೆ ಎಲ್ಡಿಯನ್ ಸೋಲ್ಜರ್ಸ್ ಎಲ್ಲ ಮಾರ್ಲೆಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಹಾಗೆ ಜಾ ಟೈಟನ್, ಬಾಕಿ ಟೈಟನ್ ಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇವರಿಗೆ. ಮತ್ತೆ ಮೇಲ್ಗಡೆಯಿಂದ ಎಲ್ಲ ಸೋಲ್ಜರ್ಸ್ ಕೆಳಗಡೆ ಬರ್ತಿದ್ದಾರೆ ಪ್ಯಾರಾಚೂಟ್ ಅಲ್ಲಿ. ಯಾಕೆ? BGMIಗೆ ಮತ್ತೆ ಈ ಸೋಲ್ಜರ್ಸ್ ಎಲ್ಲ ಟೈಟನ್ ಗಳಾಗ್ಬಿಟ್ರು. ವಾಟ್? ಟೈಟನ್ಸ್ ಗಳ ಮಳೆನೇ ಆಗೋಯ್ತು ಗುರು. ಮತ್ತೆ ಇವರೆಲ್ಲ ಸೋಲ್ಜರ್ಸ್ ನ ತಿಂತಾ ಇದ್ದಾರೆ. ನಾನು ಉಳ್ದಿರೋರ್ನ ಮುಗಿಸ್ತೀನಿ. ಮತ್ತೆ ಗೋಡೆ, ನನಗೆ ಗೋಡೆಗಳಂದ್ರೆ ಇಷ್ಟನೇ ಆಗಲ್ಲ ಇವಾಗ. ರೈನರ್ ಆಗ್ತದೆ ಟ್ರಾನ್ಸ್ಫಾರ್ಮ್. ಅಂಡ್ ಬೂಮ್, ಇವನಂತೂ ರೈಲ್ ನ ಹಳಿಯನ್ನೇ ಕಿತ್ತು ಬಿಸಾಕ್ತಿದ್ದಾನೆ. ಶತ್ರುಗಳ ಹತ್ರ ಅಂತೂ ಇನ್ನೂ ಒಂದು ಟ್ರೈನ್ ಇದೆ. ಓನೋ, ರೈನರ್ ನ ಮುಂದೆ ಒಂದು ಟ್ರೈನ್. ಬಟ್ ಅಲ್ಲಿಗೆ ಜಾ ಟೈಟನ್ ಬಂದು ಟ್ರೈನ್ ನ ಪುಡಿ ಪುಡಿ ಮಾಡ್ಬಿಡುತ್ತೆ. ಆದ್ರೆ ಶತ್ರುಗಳಂತೂ ಕ್ಯಾನನ್ ಗಳಿಂದ ಶೂಟ್ ಮಾಡ್ತಾ ಇದ್ದಾರೆ. ಮತ್ತೆ ರೈನರ್ಗೆ ಬರುತ್ತೆ ಸಿಟ್ಟು. ಆಮೇಲೆ ಇಲ್ಲಿಂದ ಟ್ರೈನ್ ನ ಎತ್ಕೊಳ್ತಾನೆ, ತಿರುಗಿಸಿ ಸೀದಾ ಈ ಪಾದ್ರಿಗಳ ಹತ್ರ ಕಳಿಸ್ಬಿಡ್ತಾನೆ. ಮತ್ತೆ ಈ ಪಾದ್ರಿಗಳು ದೇವ್ರ ಹತ್ರ ಹೋಗ್ಬಿಡ್ತಾರೆ. ಮತ್ತೆ ಇಲ್ಲಂತೂ ಝೀಕ್ ಬಂದ, ಅವನು ಕೂಡ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟ ಬೀಸ್ಟ್ ಟೈಟನ್ ಆಗಿ. ಯುದ್ಧ ಮಾಡೋದು ತುಂಬಾ ದೊಡ್ಡ ತಪ್ಪು. ಮತ್ತೆ ಹೀಗೆ ಮಿಡಲ್ ಈಸ್ಟ್ ಫೆಡರೇಷನ್ ಮಾರ್ಲೆಯ ವಿರುದ್ಧ ಸೋತೋಯ್ತು. ಈ ಯುದ್ಧನು ಕೂಡ ಅವರು ಗೆದ್ಬಿಟ್ರು. ಅಂಡ್ ನನಗ್ ಗೊತ್ತು ಗಾಯ್ಸ್, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಈ ಕ್ಯಾರೆಕ್ಟರ್ಸ್ ಎಲ್ಲ ಯಾರು ಗುರು? ಹೊಸ ಎರೆನ್ ಮಿಕಾಸಾತ್ಗೆ, ಹಾಂಜು ಚಿಕ್ಕಮ್ಮ, ಮತ್ತೆ ಅವರೆಲ್ಲ ಎಲ್ಲೋದ್ರು? ಅಂಡರ್ಸ್ಟ್ಯಾಂಡೇಬಲ್. ಬಟ್ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಈ ಕತೆ ನಾವು ನೋಡ್ತಾ ಹೋದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೇನ್ ನಡೀತಾ ಇದೆ ಅಂತ. ಇಲ್ಲಿ ಮಾರ್ಲೆಯ ಗವರ್ಮೆಂಟ್ ತುಂಬಾ ಟೆನ್ಷನ್ ಅಲ್ಲಿ ಇದೆ. ಯಾಕಂದ್ರೆ ನಾರ್ಮಲ್ ಹ್ಯೂಮನ್ಸ್ ನ ಹತ್ರ ಈಗ ಟೈಟನ್ ಗಳ ವಿರುದ್ಧ ಹೋರಾಡುವಷ್ಟು ಪವರ್ ಸಿಗ್ಬಿಡುತ್ತೆ. ಸರ್, ನಾನು ಜಾಸ್ತಿ ವರ್ಷ ಏನು ಬದುಕಿರಲ್ಲ ಇವಾಗ. ಅದಕ್ಕೆ ನನ್ಗಂತೂ ಅನ್ಸುತ್ತೆ ನಾನು ಫೌಂಡಿಂಗ್ ಟೈಟನ್ ಅನ್ನ ಹುಡ್ಕೋದ್ರಲ್ಲಿ ನನ್ನ ಟೈಮ್ ನ ಸ್ಪೆಂಡ್ ಮಾಡ್ಬೇಕು. ಮತ್ತೆ ಹೇಗಿದ್ರು ಇದು ನನ್ನ ಅಪ್ಪ ಗ್ರೀಶ್ ಅಯ್ಯಗರಿಂದಾನೇ ಆಗಿದ್ದು ತಾನೆ. ನಾನೇ ಇದನ್ನ ಮುಗಿಸ್ತೀನಿ. ಇನ್ನು ಬೀಸ್ಟ್ ಟೈಟನ್ ತುಂಬಾನೇ ಸ್ಪೆಷಲ್ ಅಂತೆ. ಆದ್ರೆ ಝೀಕ್ಗೂ ಗೊತ್ತಿಲ್ಲ ಯಾಕೆ ಅದು ಅಷ್ಟು ಸ್ಪೆಷಲ್ ಅಂತ. ರೈನರ್ ಅಂತೂ ದಿನ ಬೆಳಿಗ್ಗೆ ಟ್ರಾಮಾದಿಂದಾನೇ ಹೇಳ್ತಾನೆ. ತುಂಬಾ ಭಯ ಆಗ್ಬಿಟ್ಟಿದೆ ಅವನಿಗೆ. ಯಾಕಂದ್ರೆ ಇವನ್ ಜೀವನದಲ್ಲಿ ಎಷ್ಟೆಲ್ಲ ನಡೆದೋಯ್ತು. ಅಂಡ್ ಇವನ ಫ್ರೆಂಡ್ ಗ್ಯಾಲಿಯಾರ್ಡ್, ಇವನ ಹತ್ರ ಜಾ ಟೈಟನ್ ಇದೆ ಗೊತ್ತಾಯ್ತಾ? ಅದೇ ಯಮೀರ್ ಹತ್ರ ಇತ್ತಲ್ಲ. ಯಮೀರ್ ಯಾವ ಹುಡುಗಿ ಅದ ನೆನ್ಪಿದ್ಯಾ ಗಾಯ್ಸ್? ಹೇಗೆ ನೆನ್ಪಿರುತ್ತೆ? ಯಾಕಂದ್ರೆ ಒಂದೊಂದ್ ಪಾರ್ಟ್ ನೀವು ಸ್ಕಿಪ್ ಮಾಡ್ಬಿಡ್ತೀರಾ. ಅಲ್ಲಿಗೆ ಬರ್ತಾಳೆ ನನ್ನ ಹೆಂಡತಿ ಪೀಕ್. ಮತ್ತೆ ಇವಳು ಆಕ್ಚುಲಿ ತುಂಬಾ ಚೆನ್ನಾಗಿದ್ದಾಳೆ. ಮತ್ತೆ ರೈನರ್ ನ ಆರೋಗ್ಯ ಸರಿ ಹೋಯ್ತು. ರೈನರ್ ಕೂಡ RCB ತರ ಮಕ್ಕಳ ಫೇವರೇಟ್. ನೈಸ್. ಮತ್ತೆ ಇವನ್ ಯಾರು ಗುರು? ಮತ್ತೆ ಟ್ರೈನ್ ನಲ್ಲಿ ನಡೀತಾ ಇದೆ ಪಾರ್ಟಿ. ಯಾಕಂದ್ರೆ
ಯಾಕಂದ್ರೆ ಮಕ್ಳಿಗೆಲ್ಲ ಇವಾಗ ಟೈಟನ್ ಗಳನ್ನ ಕೊಡೋ ಟೈಮ್ ಬಂದ್ಬಿಡ್ತು. ಮಾರ್ಲೆ ಜನರು ಗೆದ್ಬಿಟ್ರಲ್ಲ, ಸೊ ಇವಾಗ ರೈನರ್ದು ಝೀಕ್ದು ಅವ್ರದೆಲ್ಲ ಟೈಟನ್ ಯಾರು ತಗೊಳ್ತಾರೆ ಅಂತ ಡಿಸೈಡ್ ಮಾಡ್ಲಾಗುತ್ತೆ. ಈ ಗಾಬಿ ಅನ್ನೋ ಹುಡುಗಿ ಇದಾಳಲ್ಲ, ಇವಳೇನೋ ರೈನರ್ ನ ತಿಂತಾಳಂತೆ ಆರ್ಮರ್ ಟೈಟನ್ ಗೋಸ್ಕರ. ಸೊ ಆರ್ಮರ್ ಟೈಟನ್ ಇವಳಿಗೆ ಸೇರುತ್ತೆ ಮುಂದೆ. ಆದ್ರೆ ಫ್ಯಾಲ್ಕೋಗೆ ಇದು ಇಷ್ಟ ಇಲ್ಲ, ಯಾಕಂದ್ರೆ ಅವಳ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ಬಿಡುತ್ತೆ ಇದ್ರಿಂದ. ಯಾಕಂದ್ರೆ ಪ್ರೀವಿಯಸ್ ವಿಡಿಯೋಸ್ ನೋಡಿ ಗುರು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಈ ವಿಡಿಯೋನ ನೋಡಿ. ಸೊ ಇವರೆಲ್ಲ ಬಂದ್ಬಿಡ್ತಾರೆ ತಮ್ಮ ಫ್ಯಾಮಿಲಿ ಅಂದ್ರೆ ಊರಿನ ಬಳಿ, ಯಾಕಂದ್ರೆ ಯುದ್ಧ ಮುಗ್ದಿದೆ. ಸೊ ಸ್ವಲ್ಪ ಫ್ರೀ ಟೈಮ್ ಆಗತ್ತಲ್ಲ. ಆದ್ರೆ ಕೆಲವು ಸೋಲ್ಜರ್ಸ್ ಇದ್ದಾರೆ, ಯುದ್ಧದಿಂದಾಗಿ ಅವ್ರಿಗೆ ತುಂಬಾನೇ ಏಟ್ ಆಗಿದೆ, ಮತ್ತೆ ತಲೆ ಕೂಡ ಹಾಳಾಗ್ಬಿಟ್ಟಿದೆ. ಆದ್ರೆ ಫ್ಯಾಲ್ಕೋ ತುಂಬಾ ಒಳ್ಳೆ ಹುಡುಗ. ಇಲ್ಲಿ ಯಾವ್ದೋ ಕೈ ಇಲ್ದೆ ಇದ್ದವನು ಬಿದ್ಬಿಟ್ಟಿದ್ದ, ಮತ್ತೆ ಅವನಿಗೆ ಹೆಲ್ಪ್ ಮಾಡ್ದ. ಪಾಪ ಬಡವ ಯಾರೇನು ಇವನು. ಸೊ ಇಲ್ಲಿ ಪ್ಲಾನ್ ಮಾಡ್ತಾರೆ ಪ್ಯಾರಡೈಸ್ ಐಲ್ಯಾಂಡ್ ನ ಅಟ್ಯಾಕ್ ಮಾಡಕ್ಕೆ, ಮತ್ತೆ ಅರೆನ್ ಈಗರ್ ನ ಕರ್ಕೊಂಡ್ ಬರಕ್ಕೆ. ಆದ್ರೆ ಜನರನ್ನೆಲ್ಲ ಮೋಟಿವೇಟ್ ಮಾಡ್ಬೇಕಲ್ಲ, ಯುದ್ಧದಲ್ಲಿ ಸಾಥ್ ಕೊಡಿ ಅಂತ. ಸೊ ಹೀಗಾಗಿ ವಿಲಿ ಟೈಬರ್ ನ ನೆನಪು ಮಾಡ್ಕೊಳ್ತಾರೆ. ವಿಲಿ ಟೈಬರ್ ನ ಫ್ಯಾಮಿಲಿ ಮೊದಲಿನ ಕಾಲದಲ್ಲಿ ದ ಗ್ರೇಟ್ ಟೈಟನ್ ವಾರ್ ಆಗಿತ್ತಲ್ಲ, ಅದ್ರಲ್ಲಿ ಗೆದ್ದಿತ್ತು. ಹೀಗಾಗಿ ಅವರ ಮಾತನಂತೂ ಜನರು ಕೇಳೇ ಬಿಡ್ತಾರೆ. ವಿಲಿ ಟೈಬರ್ ಒಂಥರ AOTಯ ಸಲ್ಮಾನ್ ಖಾನ್ ಇದ್ದಂಗೆ ಎಲ್ಲರೂ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ನಿಜವಾಗ್ಲೂ ಇವಾಗ ಮತ್ತೆ ಅದೇ ಜಾಗಕ್ಕೆ ಹೋಗ್ಬೇಕಾ ನಾನು? ಬಾಲ್ಯದಿಂದನು ರೈನರ್ನ ಅಮ್ಮ ಅವನಿಗೆ ಹೇಳ್ತಾ ಇದ್ರು ಹೇಗೆ ಅವರು ಎಲ್ಡಿಯನ್ಸ್ ಅಂತ. ಅಂದ್ರೆ ರೈನರ್ ಕೂಡ ಎಲ್ಡಿಯನ್, ಓಕೆನಾ? ಅವನಿಗೆ ಟೈಟನ್ ಆಗಕ್ಕೆ ಆಗುತ್ತೆ ಅಂದ್ರೆ ಎಲ್ಡಿಯನ್ ಅವನು, ಎಲ್ಡಿಯನ್ ರಕ್ತ ಇದೆ ಅವನಲ್ಲಿ. ಸೊ ಹೀಗಾಗಿ ಅವರು ಇಂಟರ್ನ್ಮೆಂಟ್ ಝೋನ್ ಅಲ್ಲಿ ಇರ್ಬೇಕಾಗಿತ್ತು ಪ್ರತಿ ಸಲ. ಅವನಿಗೆ ಗೊತ್ತಿರುತ್ತೆ ಅವನ ಅಪ್ಪ ಬಿಟ್ಟೋಗಿದ್ದ, ಯಾಕಂದ್ರೆ ಮಾರ್ಲೆಯಗೋಸ್ಕರ ಹೋರಾಡ್ಬಿಟ್ರೆ ಅವರನ್ನ ಮಾರ್ಲೆಯರು ಅಂತ ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ಎಲ್ಡಿಯನ್ಸ್ ಆಗಿದ್ರು ಕೂಡ ಮಾರ್ಲೆ ಸಿಟಿಸನ್ಶಿಪ್ ಸಿಗ್ದಂಗೆ ಒಂಥರ. ಸೊ ರೈನರ್ ನ ಗುರಿ ಆಗ್ಬಿಡುತ್ತೆ ಸೋಲ್ಜರ್ ಆಗೋದು, ಮತ್ತೆ ಮಾರ್ಲೆಗೋಸ್ಕರ ಹೋರಾಡೋದು, ಹಾಗೆ ಇಲ್ಲಿಯ ಸಿಟಿಸನ್ ಆಗ್ಬಿಡೋದು. ಅವನಿಗೆ ತನ್ನ ಅಮ್ಮನ ಕಷ್ಟ ನೋಡಕ್ಕಾಗಲ್ವಲ್ಲ, ಅದಕ್ಕೆ. ಅರೆ ಏನು ಇಂಟ್ರೆಸ್ಟಿಂಗ್ ಆಗ್ತಿಲ್ವಲ್ಲ. ಅರೆನ್ ಯಾವಾಗ ಮಿಲಿಟರಿ ಟ್ರೈನಿಂಗ್ ಮುಗ್ದಿರುತ್ತೋ ಆಗ ಅಟ್ಯಾಕ್ ನಲ್ಲೂ ಸ್ಪೀಡ್ ಮತ್ತೆ ಹಾಗೆ ಹಾರ್ಡನಿಂಗ್ ಕೂಡ ಮಾಡ್ಕೊಳ್ಳೋ ಎಬಿಲಿಟಿ ಇರೋ ಫಿಮೇಲ್ ಟೈಟನ್ ಆನಿ ಲಿಯೋನ್ ಹಾರ್ಟ್ ಗೆ ಸಿಗುತ್ತೆ. ಮತ್ತೆ ಆರ್ಮರ್ ಟೈಟನ್ ಪೂರ್ತಿ ಗಟ್ಟುಮುಟ್ಟು ಶೀಲ್ಡ್ ನ ರೀತಿ ವರ್ಕ್ ಮಾಡುತ್ತೆ, ಅಷ್ಟು ಎಬಿಲಿಟಿ ಇದೆ. ಅದು ಸಿಗುತ್ತೆ ರೈನರ್ ಬ್ರೌನ್ ಗೆ, ಅಂದ್ರೆ ನಮ್ಮ ರೈನರ್ ಗೆ. ಮತ್ತೆ ಜಾ ಟೈಟನ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಸೊ ಇದು ಸಿಗುತ್ತೆ ಮಾರ್ಸೆಲ್ ಗೆ. ವೆಪನ್ಸ್ ನ ಮತ್ತೆ ವೆಯ್ಟ್ ನ ಕ್ಯಾರಿ ಮಾಡೋ ಕಾರ್ ಟೈಟನ್ ಸಿಗುತ್ತೆ ಪೀಕ್ ಗೆ, ಅಂದ್ರೆ ನನ್ ಹೆಂಡತಿ. ಓಕೆ, ಹಾಗೆ ಪೂರ್ತಿ ಊರನ್ನೇ ಡಿಸ್ಟ್ರಾಯ್ ಮಾಡೋ ಪೊಟೆನ್ಶಿಯಲ್ ಇರೋ ಕೊಲೋಸಲ್ ಟೈಟನ್ ಸಿಗುತ್ತೆ ಬರ್ಟಾಲ್ಟ್ ಹೂವರ್ಗೆ. ಅರೆ ನಿನ್ಗೆ ಹೇಗೆ ಆರ್ಮರ್ ಟೈಟನ್ ಸಿಗೋಕ್ ಸಾಧ್ಯ? ನೀನಂತೂ ಒಂದು ಲೂಸರ್ ಆಗಿದೆ. ಲೂಸರ್ ನೀನು, ಗ್ಯಾಲಿ ಆರ್ಡ್ ನಾನಲ್ಲ. ಪಾರ್ಕೋ ನಿಲ್ಲು, ಹೊಡಿಬೇಡ ಅವನಿಗೆ. ಗವರ್ಮೆಂಟ್ ಅನ್ನ ಕ್ವೆಶ್ಚನ್ ಮಾಡಬಾರ್ದು. ಮತ್ತೆ ರೈನರ್, ಐ ಆಮ್ ಸಾರಿ. ಸೊ ಇವರೆಲ್ಲರನ್ನು ಕಳಿಸಿದ್ರು ಪ್ಯಾರಡೈಸ್ ಐಲ್ಯಾಂಡ್ಗೆ, ಫೌಂಡಿಂಗ್ ಟೈಟನ್ ವಾಪಸ್ ತರೋಕೆ ಮತ್ತೆ ಎಲ್ಲರ ಮುಂದೆ ಹೀರೋಸ್ ಆಗೋಕೆ. ನಾವು ಈ ಗೋಡೆ ಒಳಗಿರೋ ರಾಕ್ಷಸರನ್ನ ಕೊಂದಾಕ್ಬೇಕು, ಗೊತ್ತಾಯ್ತಾ? ನೀವೆಲ್ಲ ಸೀರಿಯಸ್ ಆಗಿದ್ದೀರಾ ತಾನೆ? ಸಾರಿ ರೈನರ್, ಆದ್ರೆ ನಾನು ನನ್ನ ತಮ್ಮನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀನು ಬೆಸ್ಟ್ ಸೋಲ್ಜರ್ ಅಂತ ಹೇಳಿದೆ. ಇಲ್ಲದೆ ಇದ್ರೆ ನಿಂಗೆ ಆರ್ಮರ್ ಟೈಟನ್ ಸಿಗ್ತಾನೆ ಇರಲಿಲ್ಲ. ನೀನು ಎಲ್ಲೂ ಸೆಲೆಕ್ಟ್ ಆಗಲಿಲ್ಲಾಗಿದ್ದೆ, ಅದಕ್ಕೆ ನಾನು ಮಾಡಿಸಿದ್ದು ಇದೆಲ್ಲ. ಆ ದಿನ ಬಂದಿತ್ತು ಯಮಿನ್ ನ ಟೈಟನ್, ನಿಮ್ಗೆ ಗೊತ್ತಿರಬಹುದು. ಹಾಗೆ ಮಾರ್ಸೆಲ್ ನ ತಿನ್ಬಿಟ್ಟಿತ್ತು. ಮಾರ್ಸೆಲ್ ಹೋಗಿರೋದ್ರಿಂದ ಇವರು ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ರೈನರ್ ಗೆ ತನ್ನ ಅಮ್ಮನ ನೆನ್ಪಾಗ್ಬಿಡುತ್ತೆ. ಇವಾಗ ಅವನು ವಾಪಸ್ ಹೋಗಕ್ ಆಗಲ್ಲ. ಅವನು ಒಂದು ಮನೆ ಕಟ್ಬೇಕು, ಅಮ್ಮನ್ನ ಖುಷಿಯಾಗಿ ಇಟ್ಕೊಳ್ಬೇಕು, ಅವನ ಗುರಿ. ಅಪ್ಪ ಕೂಡ ಇಲ್ವಲ್ಲ ಅವನಿಗೆ. ಖಾಲಿ ಕೈ ಮಾರ್ಲೆಗೆ ವಾಪಸ್ ಹೋಗ್ಬಿಟ್ರೆ ಇವನನ್ನ ತಿಂದಾಕ್ತಾರೆ. ಐ ಮೀನ್ ಇವನು ವೀಕೆಸ್ಟ್ ಅಲ್ವಾ, ಅದಕ್ಕೆ ಇವನ ಟೈಟನ್ ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಮತ್ತೆ ಆನಿ ಅಂತ ಇವನ್ಗೆ ಹೊಡೆಯೋಕ್ ಶುರು ಮಾಡ್ಬಿಡ್ತಾಳೆ, ಯಾಕಂದ್ರೆ ಇವಳಿಗಂತೂ ಮನೆಗೆ ಹೋಗ್ಬೇಕಾಗಿದೆ. ನಾವು ಹೋಗೋದಿದ್ರು ಕೂಡ ಈ ಕೆಲಸನ ಮುಗಿಸ್ಕೊಂಡೇ ಹೋಗೋದು. ನಾನು ನಮ್ಮಮ್ಮನ ಕನಸನ್ನ ಪೂರ್ತಿ ಮಾಡ್ತೀನಿ, ಅವರಿಗೆ ಒಳ್ಳೆ ಜೀವನ ಕೊಡ್ತೀನಿ, ನಾನು ಸ್ಪೆಷಲ್ ಆಗ್ತೀನಿ, ನಾನು ಇವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ. ಹಾಗೆ ಇವ್ರು 3 ಜನ ಮಿಲಿಟರಿಗೆ ಜಾಯ್ನ್ ಆಗಿ ಸರ್ವೆ ಕಾಪ್ಸ್ ಗೆಲ್ಲ ಜಾಯ್ನ್ ಆಗ್ತಾರೆ, ಫ್ರೆಂಡ್ಸ್ ಎಲ್ಲ ಆಗ್ತಾರೆ, ಆರೆನ್ ಮಿಕಾಸ್ ಅವ್ರಿಗೆಲ್ಲ. ಆದ್ರೆ ಇಲ್ಲಿವರೆಗೂ ಫೌಂಡಿಂಗ್ ಟೈಟನ್ ಯಾರು ಯೂಸೇ ಮಾಡ್ಲಿಲ್ಲ. ಸೊ ಹೀಗಾಗಿ ಇವರು ಪ್ಲಾನ್ ಮಾಡ್ತಾರೆ ವಾಲ್ ರೋಸ್ ಅನ್ನು ಕೂಡ ಬ್ರೇಕ್ ಮಾಡಕ್ಕೆ. ಆದ್ರೆ ಇದ್ರಿಂದ ನಿನ್ ಫ್ರೆಂಡ್ಸ್ ಕೂಡ ಸಾಯ್ತಾರೆ ರೈನರ್. ಎಷ್ಟ್ ಸಲ ಹೇಳೋದು ನಿನ್ಗೆ, ಇಲ್ಲಿರೋರು ಯಾರು ಕೂಡ ನನ್ನ ಫ್ರೆಂಡ್ಸ್ ಅಲ್ಲ. ಮತ್ತೆ ಯಾರು ಗೊತ್ತು, ಒಂದ್ ವೇಳೆ ನಾಳೆ ಫೌಂಡಿಂಗ್ ಟೈಟನ್ ಯೂಸರ್ ನಮ್ಮ ಮುಂದೆ ಬಂದ್ಬಿಟ್ರೆ.
ಮತ್ತೆ ಪ್ರೆಸೆಂಟ್ ಟೈಮ್ ಅಲ್ಲಿ ಫ್ಯಾಲ್ಕೋಗೆ ಇಲ್ಲಿ ಟ್ರೈನಿಂಗ್ ಅಲ್ಲಿ ಗೆಲ್ಲಕ್ಕೇನೆ ಆಗ್ತಾ ಇಲ್ಲ, ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ. ಹಾಗೆ ಅವನು ರೋಡ್ ಅಲ್ಲಿ ಹೋಗ್ತಿರುವಾಗ ಆ ವ್ಯಕ್ತಿ ಸಿಗ್ತಾನೆ, ಕೈ ಮುರಿದೋಗಿರೋ ವ್ಯಕ್ತಿ, ಹೆಲ್ಪ್ ಮಾಡಿದ್ದಲ್ಲ ಫ್ಯಾಲ್ಕೋ. ಆಗ ಅವನು ಫ್ಯಾಲ್ಕೋ ಹತ್ರ ಕೇಳ್ತಾನೆ, ಈ ಹಾಸ್ಪಿಟಲ್ ಇದು PTSD ಆಗಿರೋ ಪೇಷಂಟ್ಸ್ ನ ಕ್ಯೂರ್ ಮಾಡುತ್ತಂತೆ, ಆದ್ರೆ ನನಗೆ ಯಾವ್ದು PTSD ಇಲ್ಲ, ಬದಲಾಗಿ ನಾನಂತೂ ಸುಳ್ಳು ಹೇಳ್ತಾ ಇರೋದು, ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ, ಅದಕ್ಕೆ ನೀನ್ ಬೇಕಿದ್ರೆ ಇದನ್ನ ಡಾಕ್ಟರ್ಗೆ ಹೇಳ್ಬೋದು. ಇಲ್ಲ, ನಾನು ಹಾಗೇನು ಮಾಡಲ್ಲ. ಹಾ, ನೀನ್ ತುಂಬಾ ಒಳ್ಳೆ ಹುಡುಗ ಅನ್ಸುತ್ತೆ. ನೀನು ಮಿಲಿಟರಿಯಲ್ಲಿ ಇದೀಯಾ? ಹಾ ಹೌದು, ಆದ್ರೆ ನಾನು ಫೇಲ್ ಆಗಿ ಹೋಗ್ತೀನೇನೋ. ಹೌದು, ಆದ್ರೆ ಒಳ್ಳೇದು ತಾನೆ, ಸುಮ್ನೆ ಸಾಯೋದ್ಕಿಂತ ಫೇಲ್ ಆಗೋದೇ ವಾಸಿ. ಹಾ, ಆದ್ರೆ ನನ್ಗೆ ಬೇಕಾಗಿರೋರಿದ್ದಾರೆ, ಅವ್ರನ್ನ ಸಾಯಿಸೋಕ್ ಇಷ್ಟ ಇಲ್ಲ, ನನ್ ಬದಲಾಗಿ ಅವರು ಬದುಕಿರ್ಬೇಕು, ಅದೇ ನನ್ ಕನ್ಸು. ಯಾವಾಗಿಂದ ನಾನು ಇಲ್ಲಿ ಬಂದಿದ್ದೀನೋ ಅವಾಗಿಂದ ಯೋಚನೆ ಮಾಡ್ತಿದ್ದೀನಿ, ಯಾಕೆ ನಮ್ಮಿಂದ ನಮ್ಮ ಸ್ವಾತಂತ್ರ್ಯನ ಕಿತ್ಕೊಂಡ್ರು. ಯಾರಿಗಾದ್ರೂ ಗೊತ್ತಿರ್ಬೇಕಿತ್ತು ಯುದ್ಧ ಆದ ನಂತರ ಏನೇನಾಗುತ್ತೆ ಅಂತ, ಆಗ ಅವರು ಯುದ್ಧನೇ ಮಾಡ್ತಿರ್ಲಿಲ್ವೇನೋ. ಆದ್ರೆ ಇದೆಲ್ಲ ಅವರು ಬೇಕಂತ ಮಾಡಿದಲ್ಲ, ಬದಲಾಗಿ ಇದು ಅವರ ಸಂದರ್ಭ, ಜೀವನ, ಇದರಿಂದಾಗೇನೆ ಅವರು ನರ್ಕಕ್ಕೆ ಹೋದ್ರು. ಅವರು ತಮ್ಮ ಕಂಟ್ರೋಲ್ ನಲ್ಲೇ ಇಲ್ಲ. ಮತ್ತೆ ಫ್ಯಾಲ್ಕೋ ಈ ವ್ಯಕ್ತಿಯ ಫ್ರೆಂಡ್ ಆಗ್ಬಿಟ್ಟ. ಇವನ ಹೆಸರು ಮಿಸ್ಟರ್ ಕ್ರೂಗರ್ ಅಂತ. ಇವನು ಅವನ ಲೆಟರ್ಸ್ ನೆಲ್ಲ ಫ್ಯಾಮಿಲಿ ವರ್ಗು ತಲುಪಿಸ್ತಾ ಇದ್ದ. ತುಂಬಾ ಒಳ್ಳೆ ಹುಡುಗ ಫ್ಯಾಲ್ಕೋ. ಇಲ್ಲಿ ಕ್ಯಾಪ್ಟನ್ ಮ್ಯಾಗತ್ ಬಂದು ಮೀಟ್ ಆಗ್ತಾರೆ ವಿಲಿ ಟೈಬರ್ನ್ ನ ಬಗ್ಗೆ ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೀನಿ. ವಿಲಿ ಟೈಬರ್ನ್ ನ ಫ್ಯಾಮಿಲಿಯಲ್ಲಿ ವಾರ್ ಹ್ಯಾಮರ್ ಟೈಟನ್ ಇರೋ ವ್ಯಕ್ತಿ ಇದ್ದಾರೆ, ಆದ್ರೆ ಇವ್ರಿಗೇನೆ ಗೊತ್ತಿಲ್ಲ ಯಾರಿಗೆ ಆ ಟೈಟನ್ ಪವರ್ ಇದೆ ಅಂತ. ಆಕ್ಚುಲಿ ಟೈಬರ್ ಫ್ಯಾಮಿಲಿ ಕೂಡ ಎಲ್ಡಿಯನ್ಸೇ ಆಗಿದ್ದಾರೆ, ಆದ್ರೆ 700 ವರ್ಷಗಳ ಹಿಂದೆ ಇವರ ಫ್ಯಾಮಿಲಿ ಅಂದ್ರೆ ಟೈಬರ್ ಫ್ಯಾಮಿಲಿ ಹೇಲೋಸ್ ನ ಜೊತೆ ಸೇರ್ಕೊಂಡು ದ ಗ್ರೇಟ್ ಟೈಟನ್ ವಾರ್ ನಲ್ಲಿ ಹೆಲ್ಪ್ ಮಾಡಿ ವಿನ್ ಆಗಿದ್ರು. ಹೀಗಾಗಿ ಅವರು ಇವಾಗ ಮಾರ್ಲಿಗಳಾಗಿದ್ದಾರೆ, ಮತ್ತೆ ಈ ದೇಶಕ್ಕೋಸ್ಕರ ಇನ್ನು ಹೋರಾಡ್ಬೇಕಂತ ಇದ್ದಾರೆ. ಇವರು ಮತ್ತೆ ತಮ್ಮ ಮಿಷನ್ಸ್ ನ ಮಕ್ಕಳ ಮೇಲೆ ಹೇರ್ತಾ ಇದ್ದಾರೆ. ಮತ್ತೆ ಫ್ಯಾಲ್ಕೋ ಅಂತೂ ಗಾಬಿನ ಸೋಲ್ಸೆ ಬಿಟ್ಟ. ಅರೆ, ಫ್ಯಾಲ್ಕೋ ಅಂತೂ ಗಾಬಿನ ಸೋಲ್ಸ್ಬಿಟ್ಟ. ಗೆದ್ದಿರೋ ಸಲುವಾಗಿ ಇವನು ಸ್ವೀಟ್ ಗಳನ್ನ ಹಂಚ್ತಾನೆ. ಅರೆ ಮಕ್ಳೇ, ಏನ್ ಮಾಡ್ತಿದ್ದೀರಾ, ಅಷ್ಟು ಖುಷಿಯಾಗಿದ್ದೀರಾ? ಇವತ್ತು ಗಾಬಿನ ಫ್ಯಾಲ್ಕೋ ಸೋಲ್ಸ್ಬಿಟ್ಟ, ಅದಕ್ಕೆ. ಅರೆ ವಾ ಫ್ಯಾಲ್ಕೋ, ನಿನ್ಗಂತೂ ಇವಾಗ ಆರ್ಮರ್ಡ್ ಟೈಟನ್ ಸಿಕ್ಬಿಡುತ್ತೆ. ಎಲ್ಲರಿಗೂ ಗೊತ್ತು ನನ್ಗೇನೆ ಸಿಗ್ಬೇಕು ಆರ್ಮರ್ಡ್ ಟೈಟನ್, ಗೊತ್ತಾಯ್ತಾ? ನಿನ್ನ ಅಣ್ಣಂಗೆ ಹೇಗಿದ್ರು ಕೂಡ ಬೀಚ್ ಟೈಟನ್ ಸಿಗುತ್ತೆ ತಾನೆ. ನೀವು ಹೇಗಿದ್ರು ಮಾರ್ಲಿಯನ್ಸ್ ಆಗ್ಬಿಡ್ತೀರಾ, ಆದ್ರೂ ಕೂಡ ಯಾಕೆ ನೀವು ನನ್ ತಲೆ ಹಾಳು ಮಾಡಿದೀರಾ? ಯಾಕಂದ್ರೆ ನೀನಂದ್ರೆ ನನ್ಗಿಷ್ಟ. ಅರೆ ಎಂತ ಹೇಳ್ಬಿಟ್ಟ ಗುರು. ಮತ್ತೆ ಇಲ್ಲಂತೂ ಯೋರ್ ಲೈನ್ ಏಪ್ರಿಲ್ ನ ಬೆಕ್ಕಿದೆ. ನಾನೊಂದು ಹಿಡನ್ ಡೀಟೇಲಿಂಗ್ ಕೊಟ್ಟೆ ನಿಮ್ಗೆ ಗಾಯ್ಸ್. ಗೆಸ್ ಮಾಡಿ ಯಾಕೆ ಯೋರ್ ಲೈನ್ ಏಪ್ರಿಲ್ ನ ಬಗ್ಗೆ ಹೇಳಿದೆ ಅಂತ. ಇಲ್ಲಿ ದೊಡ್ಡ ಸ್ಟೇಜ್ ನ ರೆಡಿ ಮಾಡಿಟ್ಟಿದ್ದಾರೆ, ಮತ್ತೆ ಹುಡುಗಿರೆಲ್ಲ ಸೇರ್ಕೊಂಡು ಬಾರಿಸು ಕನ್ನಡ ಡಿಂಡಿ ಮಾವ ಅನ್ನೋ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಅನ್ಕೊಂಡ್ರ? ನೋ, ಇಲ್ಲಿ ವಿಲಿ ಟೈಬರ್ ಸ್ಪೀಚ್ ನ ಕೊಡ್ತಾನೆ. ಮಿಸ್ಟರ್ ಕ್ರೂಗರ್ದು ಮತ್ತೆ ಫ್ಯಾಲ್ಕೋದು ಒಳ್ಳೆ ಫ್ರೆಂಡ್ಶಿಪ್ ಆಗ್ಬಿಟ್ಟೈತೆ. ನನ್ನ ಹೆಸರು ಯೇಗರ್ ಅಂತ, ಮತ್ತೆ ನಾನೊಬ್ಬ ಡಾಕ್ಟರ್. ನೀನು ಆ ಚಿಕ್ಕ ಹುಡುಗನಿಂದ ಕೆಲಸ ಮಾಡಿಸ್ಕೊಳ್ತಾ ಇದೀಯ. ನಿನಗೆ ಗೊತ್ತಾ ಎಷ್ಟು ದೊಡ್ಡ ಪನಿಷ್ಮೆಂಟ್ ಸಿಗುತ್ತೆ ಅವನಿಗೆ ಒಂದ್ ವೇಳೆ ಗೌರ್ಮೆಂಟ್ಗೆ ಗೊತ್ತಾದ್ರೆ? ನಿನ್ಗೆ ಆರೋಗ್ಯ ಸರಿಯಾಗಿದ್ರೆ ನೀನ್ ಸುಮ್ನೆ ಮನೆಗೆ ಹೋಗ್ಬಿಡು, ಗೊತ್ತಾಯ್ತಾ? ನನ್ಗಂತೂ ಅನ್ಸುತ್ತೆ ನೀವು ನಿಜವಾಗ್ಲೂ ನಿಮ್ ಫ್ಯಾಮಿಲಿನ ಕಳ್ಕೊಂಡಿದ್ದೀರಾ ಅಂತ. ನಾನು ಪ್ರತಿದಿನ ಯೋಚನೆ ಮಾಡ್ತೀನಿ, ಯಾಕೆ ಆ ದಿನ ನನ್ನ ಮಗಳನ್ನ ಕರ್ಕೊಂಡೋದ ಹೊರಗಡೆ ನಾಯಿಗಳಿಗೆ ತಿನ್ಸ್ಬಿಟ್ರು ಅವರೆಲ್ಲ. ಯಾಕೆ ಡಾಕ್ಟರ್ಸ್ ಬಂದ್ಬಿಟ್ರು ಮತ್ತೆ ಕರ್ಕೊಂಡು ಹೋಗ್ಬಿಟ್ರು ಇವನು ಕೂಡ ಒಬ್ಬ ಪೇಷಂಟ್ ಆಗಿದ್ದ, ಹುಚ್ಚಾಗಿದ್ದ ಅನ್ಸುತ್ತೆ. ಬಟ್ ಇವನು ಗ್ರೀಶಾ ಯೇಗರ್ನ ಬಗ್ಗೆ ಯಾಕೆ ಮಾತಾಡ್ತಿದ್ದ? ಅರೆನ್ನ ಅಜ್ಜನ ಇವನು. ಇಲ್ಲಿ ನಡೀತಿರತ್ತೆ ಪಾರ್ಟಿ. ಮಾರ್ಲೆ ಎಲ್ಲ ಪಾರ್ಟಿ ಮಾಡ್ತಿರ್ತಾರೆ, ಮತ್ತೆ ಎಲ್ಡಿಯನ್ಸ್ ಎಲ್ಲ ಕೂಡಿಸ್ತಾ ಇರ್ತಾರೆ ಅವ್ರಿಗೆ ವೇಟರ್ ಆಗಿ. ತುಂಬಾ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಈ ಮಾರ್ಲೆ ಜನರು. ಅಲ್ಲಿಗೆ ವಿಲಿ ಟೈಬರ್ ಕೂಡ ಬಂದಿರ್ತಾನೆ ತನ್ನ ಐಟಮ್ ನ ಸಾರಿ ನಾನು ನಿಮ್ಗೆಲ್ಲ ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀನಿ ಇಂಟರ್ನ್ಮೆಂಟ್ ಝೋನ್ಗೆ. ನಾನು ಕೂಡ ಎಲ್ಡಿಯನ್ಸ್ ನ ವಂಶಜನೇ. ನನ್ನ ಪೂರ್ವಜರೆಲ್ಲ ಸೇರ್ಕೊಂಡು ಕೋಟಿಗಟ್ಲೆ ಜನರನ್ನ ಕೊಂದ್ಬಿಟ್ಟಿದ್ದಾರೆ. ಎಲ್ಡಿಯನ್ಸ್ ನ ಶತ್ರುಗಳು ಮಾರ್ಲೆಯನ್ಸ್, ಅವರೆಲ್ಲರೂ ಪೂರ್ತಿ ಜಗತ್ತನ್ನ ಗೆದ್ಬಿಟ್ಟಿದ್ದಾರೆ. ಮಾರ್ಲೆಗಳು ಎಷ್ಟು ಶ್ರೇಷ್ಠ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಮತ್ತೆ ನನ್ಗೂ ಗೊತ್ತು ನೀವೆಲ್ಲರೂ ಸಹ ನಿಮ್ಮ ಎಲ್ಡಿಯ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಬೇಕು ಅಂತ ಇದ್ದೀರಾ. ಇದಕ್ಕೋಸ್ಕರ ನನ್ನ ಹತ್ರ ಒಂದೇ ಒಂದು ಐಡಿಯಾ ಇದೆ, ಮತ್ತೆ ನಾಳೆ ಸ್ಪೀಚ್ ಕೊಡ್ತೀನಿ ನಾನು ಅದ್ರ ಬಗ್ಗೆ, ಸ್ವಾತಂತ್ರ್ಯದ ಹೆಸರಿನಲ್ಲಿ. ಮತ್ತೆ ಆಗ್ಬಿಡುತ್ತೆ ಬೆಳಿಗ್ಗೆ. ಇಲ್ಲಿ ಒಳ್ಳೆ ಜಾತ್ರೆ ನಡೀತಾ ಇದೆ, ಪಿಜ್ಜಾ ಬರ್ಗರ್ ಎಲ್ಲ ತಿಂತಾ ಇದ್ದಾರೆ ಗುರು. ನನ್ಗೂ ಕೊಡಿಸಿ, ನನ್ಗೂ ಕೂಡ ಟ್ರೈ ಮಾಡ್ಬೇಕು ಅಂತ ಇದೆ, ತುಂಬಾ ಹುಸುವಾಗ್ತಾ ಇದೆ. ನನ್ಗಂತೂ ಅನ್ಸುತ್ತೆ ತುಂಬಾ ಬದಲಾಗೋದ್ರಲ್ಲಿದೆ. ನನ್ಗೂ ಕೂಡ ಹಾಗೆ ಅನ್ಸ್ತಾ ಇದೆ. ಸೊ ಇದು ಸ್ಪೀಚ್ ನ ದಿನ ಆಗಿದೆ, ರಾತ್ರಿ ಆಗಿದೆ. ಎಲ್ಲರೂ ಸ್ಟೇಜ್ ನಲ್ಲಿ ತಯಾರಾಕೊಂಡಿದ್ದಾರೆ, ಆದ್ರೆ ವಿಲಿ ಟೈಬರ್ ಎಲ್ಲಿದ್ದಾನೆ? ಮತ್ತೆ ಹಾಗೆ ಫ್ಯಾಲ್ಕೋ ಕೂಡ ಕಾಣಿಸ್ತಿಲ್ಲ. ಮಿಸ್ಟರ್ ಬ್ರೌನ್, ನಿಮ್ಮನ್ನ ಯಾರೋ ಕರೀತಿದ್ದಾರೆ, ನೀವು ನನ್ನ ಜೊತೆ ಬರ್ತೀರಾ ಪ್ಲೀಸ್ ಒಂದ್ಸಲ? ಹಾಗೆ ರೈನರ್ನ ಫ್ಯಾಲ್ಕೋ ಇಲ್ಲಿವರೆಗೂ ಕರ್ಕೊಂಡು ಬರ್ತಾನೆ. ಯಾರಿದ್ದಾರೆ ಗುರು ಇದ್ರಲ್ಲಿ?
ಸೊ ರೈನರ್, ನಿನ್ನ ನೋಡಿ 4 ವರ್ಷ ಆಯ್ತು. ಎರೆನ್, ನೀವಿಬ್ರು ಹಳೆ ಫ್ರೆಂಡ್ಸ್ ಅಲ್ವಾ? ಹಾ ಹೌದು ರೈನರ್, ಸ್ವಲ್ಪ ಮಾತಾಡೋಕಿದೆ ನಿನ್ನ ಹತ್ರ, ಕೂತ್ಕೋ ಅಲ್ಲಿ. ನಿನಗೆ ಗೊತ್ತಾ, ಈ ಬಿಲ್ಡಿಂಗ್ನಲ್ಲಿ ಎಷ್ಟೋ ಜನ ಇದ್ದಾರೆ, ಒಳ್ಳೆ ಶೋ ನೋಡ್ಬೇಕಾಗತ್ತೆ ಅವ್ರ ಹತ್ರ. ಇವಾಗ ನನ್ನ ಮಾತನ್ನ ಸರಿಯಾಗಿ ಕೇಳು. ಅಂದ್ರೆ ಗಾಯ್ಸ್, ಇದಂತೂ ಎರೆನ್ ಆಗಿದ್ದಾನೆ, ಆದ್ರೆ ಇವನು ತನ್ನ ಕೈಯನ್ನ ಯಾಕೆ ಕಟ್ ಮಾಡ್ಕೊಂಡು ಬಂದ? ರೈನರ್ ಹೇಳದ್ನಲ್ಲ ಕೂತ್ಕೋ ಅಂತ. ಮತ್ತೆ ಶೋ ಶುರುವಾಗೋದ್ರಲ್ಲಿದೆ, ಇಲ್ಲಿ ಮೀಡಿಯಾದವರೆಲ್ಲ ಇದ್ದಾರೆ. ಏನ್ರಿ ಮೀಡಿಯಾ? ಐ ಮೀನ್ ಇಂಡಿಯಾದ ಮೀಡಿಯಾ ಅಲ್ವಲ್ಲ, ಅದಕ್ಕೆ ಯಾರು ಏನ್ ಹೇಳಿದ್ರು ಕೂಡ ನ್ಯೂಸ್ ಕವರ್ ಮಾಡೇ ಮಾಡ್ತಾರೆ. ವಾರಿಯರ್ಸ್, ಕ್ಯಾಪ್ಟನ್ ಮ್ಯಾಗತ್ ನಿಮ್ಮನ್ನ ಕರೀತಿದ್ದಾರೆ. ಅರೆ, ನೀನೇನ್ ಮಾಡ್ಬೇಕು ಅಂತಿದ್ಯಾ? ಅದೇ ನೀನೇನ್ ಮಾಡಿದ್ಯೋ ಅದನ್ನೇ, ನನ್ನ ಹತ್ರ ಬೇರೆ ಚಾಯ್ಸ್ ಇಲ್ಲ. ಬಹಳ ವರ್ಷಗಳ ಹಿಂದೆ ಎಲ್ಡಿಯನ್ಸ್ ಅನ್ನೋ ಜನರಲ್ಲಿ ಟೈಟನ್ ಆಗಿ ಬದಲಾಗೋ ಪವರ್ ಬಂದ್ಬಿಡ್ತು. ಅವರಿಂದಾನೇ ನಾವು ಪೂರ್ತಿ ಜಗತ್ತಿನಲ್ಲಿ ಎಷ್ಟೋ ಜನಸಂಖ್ಯೆಯನ್ನ ಕಳ್ಕೊಂಡ್ಬಿಟ್ವಿ. ಮತ್ತೆ ಎಲ್ಡಿಯನ್ಸ್ ಯಾವಾಗ ಎಲ್ಲಾ ಶತ್ರುಗಳನ್ನ ಮುಗ್ಸಾಕಿದ್ರು, ಆಗ ಅವರು ತಮ್ಮಲ್ಲೇ ಹೋರಾಡೋಕ್ ಶುರು ಮಾಡಿದ್ರು. ಆಗ ಬರ್ತಾನೆ ಹೇಲೋಸ್ ಅನ್ನೋ ಯೋಧ. ಅವನು ನಮ್ಮ ಟೈಬರ್ ಫ್ಯಾಮಿಲಿಯ ಜೊತೆ ಸೇರಿ ಎಲ್ಡಿಯನ್ ಕಿಂಗ್ ಫ್ರಿಡ್ಜ್ ಅನ್ನ ಸೋಲ್ಸ್ಬಿಟ್ಟ, ಮತ್ತೆ ಈ ಪ್ಯಾರಡಿಸ್ ಐಲ್ಯಾಂಡ್ ಗೆ ಕಳಿಸ್ಬಿಟ್ಟ. ಆದ್ರೆ ರಾಜನ ಹತ್ರ ಇನ್ನು ಪವರ್ ಇತ್ತು. ಅವನು ಲಕ್ಷಾಂತರ ಟೈಟನ್ ಗಳನ್ನ ಗೋಡೆಗಳ ಒಳಗೆ ಸಮಾಧಿ ಮಾಡಿಟ್ಟ. ಈ ಲಕ್ಷಾಂತರ ಟೈಟನ್ ಗಳು ಯಾವಾಗ ಬೇಕಿದ್ರು ಪೂರ್ತಿ ಜಗತ್ತನ್ನ ನಾಶ ಮಾಡಬಹುದಿತ್ತು. ಹೀಗಾಗಿ ಮಾರ್ಲೆಯ ಗವರ್ಮೆಂಟ್ ಆ ಪ್ಯಾರಡಿಸ್ ಐಲ್ಯಾಂಡ್ ಗೆ 4 ಮಕ್ಕಳನ್ನ ಕಳಿಸ್ತಾರೆ. ಆದ್ರೆ ಅದರಲ್ಲಿ ಬರೀ ಒಬ್ಬ ಮಗು, ಅಂದ್ರೆ ಆರ್ಮರ್ ಟೈಟನ್ ಇರೋನು ವಾಪಸ್ ಬರ್ತಾನೆ. ಕೇಳದ್ಯಾ ರೈನರ್, ನೀನು ಜಗತ್ತನ್ನ ಉಳಿಸ್ತಾ ಇದ್ದೆ ತಾನೆ, ಅದಕ್ಕೆ ಆ ಗೋಡೆನ ಹೊಡೆದಿದ್ದು. ಇಲ್ಲಿ ಈ ಸೋಲ್ಜರ್ ಅಂತೂ ಪೀಕ್ ಅಂಡ್ ಗ್ಯಾಲಿಯಾರ್ಡ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಪೀಕ್ ಗೆ ಇವಳ ಮೇಲೆ ಸ್ವಲ್ಪ ಡೌಟ್ ಇದೆ, ಯಾಕಂದ್ರೆ ನನ್ನ ಹೆಂಡತಿ ತುಂಬಾ ಇಂಟೆಲಿಜೆಂಟ್, ಮತ್ತೆ ಫ್ರೆಂಡ್ಸ್ ನೆಲ್ಲ ಹಗ್ ಮಾಡ್ಕೊಳ್ತಾ ಇದ್ದಾಳೆ ಇವಳು. ಹಾಗೆ ಇವರು ನಾವು ಒಂದು ರೂಮ್ ಗೆ ಕರ್ಕೊಂಡು ಬರ್ತಾರೆ ಅಂಡ್ ಕೆಳಗೆ ಬೀಳಿಸ್ಬಿಟ್ರು, ಟ್ರ್ಯಾಪ್ ಮಾಡ್ಬಿಟ್ರು. 100 ವರ್ಷಗಳ ಹಿಂದೆ ಗ್ರೇಟ್ ಟೈಟನ್ ವಾರ್ ಅನ್ನ ಹೇಲೋಸ್ ಅಥವಾ ಟೈಬರ್ ಫ್ಯಾಮಿಲಿ ಮುಗಿಸಿದಲ್ಲ, ಬದಲಾಗಿ ಅದನ್ನ ಕಿಂಗ್ ಫ್ರಿಡ್ಸ್ ಮುಗಿಸಿದಾಗಿತ್ತು. ಹಾ, ಸರಿಯಾಗಿ ಕೇಳಿಸ್ಕೊಂಡ್ರಿ. ಕಿಂಗ್ ಫ್ರಿಡ್ಸ್ ಗೆ ಫೌಂಡಿಂಗ್ ಟೈಟನ್ ಸಿಕ್ಕ ನಂತರ ಅವನು ಪ್ಯಾರಡೈಸ್ ಐಲ್ಯಾಂಡ್ ಗೆ ಹೋಗ್ತಾನೆ. ಅವನು ಶಪಥ ತಗೊಂಡಿದ್ದ ಯಾವತ್ತೂ ಯುದ್ಧ ಮಾಡಲ್ಲ ಅಂತ. ಇಷ್ಟೆಲ್ಲ ವರ್ಷಗಳವರೆಗೂ ಅವನೇ ನಮ್ಮನ್ನ ರಕ್ಷಿಸಿದ್ದು. ಯಾರನ್ನ ನಾವು ಇಷ್ಟು ದ್ವೇಷಿಸ್ತೀವೋ ಅವರೇ. ಹೇಳ್ಬೇಕಂದ್ರೆ ನಾವು ಟೈಬರ್ ಫ್ಯಾಮಿಲಿ ಬರೀ ಸುಳ್ಳು ಹೇಳಿದ್ರು ಅಷ್ಟೇ. ನಾವು ಹೇಲೋಸ್ ಅನ್ನೋ ಹೀರೋನ ಕ್ರಿಯೇಟ್ ಮಾಡಿದ್ವಿ ಅಷ್ಟೇ. ಹೇಳ್ಬೇಕಂದ್ರೆ ಎಲ್ಡಿಯನ್ಸ್ ನಮ್ಮನ್ನ ಇಲ್ಲಿವರೆಗೂ ಕಾಪಾಡಿಟ್ಕೊಂಡಿರೋದು. ಸರ್, ಇಲ್ಲಿ ತುಂಬಾ ಸೋಲ್ಜರ್ಸ್ ಕಾಣೆ ಆಗಿದ್ದಾರೆ. ಓ, ಅಂದ್ರೆ ಇದು ಶುರು ಆಗ್ಬಿಡ್ತು ಅನ್ಸುತ್ತೆ. ಪೀಕ್ ಮತ್ತೆ ಗ್ಯಾಲಿಯಾರ್ಡ್ ಇಲ್ಲಿ ಟ್ರ್ಯಾಪ್ ಹಾಕೊಂಡಿದ್ದಾರೆ. ನಾನು ಕೂಡ ಒಂದಿನ ಪೀಕ್ ನ ಜೊತೆ ಟ್ರ್ಯಾಪ್ ಆಗ್ಬೇಕು. ಕಿಂಗ್ ಫ್ರಿಡ್ಸ್ 3 ಗೋಡೆಗಳನ್ನ ನಿರ್ಮಿಸ್ತಾನೆ. ಅದರಲ್ಲಿ ಲಕ್ಷಾಂತರ ಟೈಟನ್ ಗಳನ್ನ ತುಂಬಿಟ್ಟ. ಅವನು ಹೇಳಿದ್ದ ಅವುಗಳನ್ನ ಅವನು ಯೂಸ್ ಮಾಡಲ್ಲ ಅಂತ, ಆದ್ರೆ ಅವನಿಂದ ಯಾರೋ ಫೌಂಡಿಂಗ್ ಟೈಟನ್ ಅನ್ನ ಕಿತ್ಕೊಬಿಟ್ರು. ಇವಾಗ ಮತ್ತೆ ಜಗತ್ತು ಕಷ್ಟದಲ್ಲಿದೆ. ಮತ್ತೆ ಈ ಕೆಲ್ಸನ ಮಾಡ್ದೋನು ಎರೆನ್ ಯೀಗರ್. ಇಲ್ಲಂತೂ ಫ್ಯಾಲ್ಕೋದು ತಲೆ ಹಾಳಾಗೋಯ್ತು ಗುರು. ಮತ್ತೆ ಫ್ಯಾಲ್ಕೋ ಇವನಿಂದ ಲೆಟರ್ಸ್ ನೆಲ್ಲ ತಗೊಂಡ್ ಹೋಗಿದ್ನಲ್ಲ, ಅದು ಎಲ್ಲಿವರೆಗೂ ಹೋಯ್ತು? ನನ್ನ ಫ್ರೆಂಡ್ಸ್ ನವರೆಗೂ. ಥ್ಯಾಂಕ್ ಯು ಫ್ಯಾಲ್ಕೋ, ನನ್ ಮಿಷನ್ಗೆ ಹೆಲ್ಪ್ ಮಾಡಿದಕ್ಕೆ. ಮತ್ತೆ ಎರೆನ್ ಯೀಗರ್ ಈ ಜಗತ್ತಿನಲ್ಲಿ ಆ ಲಕ್ಷಾಂತರ ಟೈಟನ್ ಗಳ ರಂಬ್ಲಿಂಗ್ ನ ಮಾಡಿಸಿ ಈ ಜಗತ್ತನ್ನ ಮುಗ್ಸಾಕ್ ಬಿಡಬಹುದು. ಹೀಗಾಗಿ ನೋಡು, ನನ್ನಲ್ಲಿ ಪವರ್ ಇದೆ ಪೂರ್ತಿ ಜಗತ್ತನ್ನ ನಾಶ ಮಾಡುವಷ್ಟು. ಆದ್ರೆ ನಾನು ಅನ್ಕೊಂಡಿದ್ದೆ ನೀವೆಲ್ಲ ಕೆಟ್ಟವರು ಅಂತ. ರೈನರ್, ಆ ದಿನ ನಮ್ಮಮ್ಮ ಯಾಕೆ ಸತ್ತೋದ್ರು ಹೇಳು? ಯಾಕಂದ್ರೆ ನಾವು ಗೋಡೆಗಳನ್ನ ಹೊಡೆದು ಬಿಟ್ವಿ. ನಿಮ್ಮ ಮಿಷನ್ ಏನಾಗಿತ್ತು ಹೇಳು? ಫೌಂಡಿಂಗ್ ಟೈಟನ್ ಅನ್ನ ವಾಪಸ್ ಪಡ್ಕೊಳ್ಳೋಕ್ಕೋಸ್ಕರ. ನೀನ್ ಹೇಳಿದ್ದೆ ಒಂದಿನ ನನ್ನನ್ನು ಕೆಟ್ಟದಾಗಿ ಸಾಯಿಸ್ತೀಯ ಅಂತ, ಅದಕ್ಕೋಸ್ಕರ ಬಂದಿದ್ಯಾ ಇಲ್ಲಿ ಎರೆನ್? ಹಾಗೆ ಹೇಳಿದ್ನ ನಾನು ಯಾವತ್ತಾದ್ರೂ? ನನ್ಗೆ ನೆನಪಿಲ್ಲ. ಯಾವಾಗ ನಾನು ಸಮುದ್ರನ ನೋಡಿದ್ನೋ ಮೊದಲನೇ ಬಾರಿಗೆ, ಆಗ ನನ್ಗನ್ಸ್ತಿತ್ತು ಸಮುದ್ರದ ಆಚೆ ಇರೋರೆಲ್ಲ ನನ್ನ ಶತ್ರುಗಳು ಅಂತ. ಆದ್ರೆ ಯಾವಾಗ ನಾನು ಇಲ್ಲಿ ಬಂದು ಉಳಿದ್ನೋ ವರ್ಷಗಡ್ಲೆಯಿಂದ, ನೀವು ತಿನ್ನೋ ಊಟ ತಿನ್ನೋ, ಆಗ ನಿಮ್ಮ ಪಕ್ಕದಲ್ಲೇ ಮಲ್ಕೊಂಡ್ನೋ, ನಿಮ್ಗಳ ಜೊತೆ ನಾನು ಮಾತಾಡಿದ್ನೋ ಬೆರೆತ್ನೋ, ಆಗ ಗೊತ್ತಾಯ್ತು ನಿಮ್ದೇನು ತಪ್ಪಿಲ್ವೇ ಇಲ್ಲ. ನಿನ್ನಂತೂ ಬಾಲ್ಯದಿಂದ ನೀವೆಲ್ಲ ಕಲಿಸಿ ಬೆಳೆಸಿರೋದು ತಾನೆ. ನೀನಂತೂ ಬರೀ ಆರ್ಡರ್ ನ ಫಾಲೋ ಮಾಡ್ತಿದ್ದೆ ಅಲ್ವಾ ರೈನರ್? ಇಲ್ಲ ಎರೆನ್, ಯಾವಾಗ ಮಾರ್ಸೆಲ್ ಸತ್ತೋನು ಆಗ ಆನಿ ಮತ್ತೆ ಬರ್ಟಾಟ್ ಹೇಳ್ತಾ ಇದ್ರು ವಾಪಸ್ ಹೋಗ್ಬಿಡೋಣ ಅಂತ. ಆದ್ರೆ ನನ್ಗೆ ಹೀರೋ ಆಗೋದಿತ್ತು, ಅದಕ್ಕೆ ನಾನು ಇಲ್ಲೇ ಇರೋಣ ಅಂತ ಹೇಳ್ದೆ. ನಾನು ಸಹ ಒಬ್ಬ ಎಲ್ಡಿಯನ್, ನನ್ಗೆ ನಂದೇ ರಕ್ತದಿಂದ ದ್ವೇಷ ಇದೆ. ಆದ್ರೆ ಇವಾಗ ನಾವೆಲ್ಲ ಒಂದಾಗ್ಬೇಕು, ನಾವೆಲ್ಲ ಹೋರಾಡ್ಬೇಕು. ಯಾರು ನಮ್ಗೆ ಬದುಕೋಕ್ ಕೊಡ್ಬಾರ್ದು ಅಂತ ಇದ್ದಾನೋ ಅವನ ವಿರುದ್ಧ. ಸೊ ಬನ್ನಿ, ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಯುದ್ಧವನ್ನ ಎಲ್ಡಿಯನ್ಸ್ ನ ವಿರುದ್ಧ. ನಾನು ಕೂಡ ನಿನ್ ತರನೇ ರೈನರ್, ನಾನು ಕೂಡ ಸುಮ್ಮನಿರಲ್ಲ.
ಫ್ಯಾಲ್ಕೋ ಮತ್ತೆ ಆರನ್ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟ ಅಂಡ್ ವಿಲಿ ಟೈಬರ್ನ ಎತ್ತಾನೆ ಅಂಡ್ ತಿಂದೆ ಬಿಡ್ತಾನೆ. ವಾಟ್ ದ ಫಕ್. ಅಂದ್ರೆ ಇವಾಗ ಇವನ ಹತ್ರ ಇನ್ನೊಂದು ಟೈಟನ್ ಪವರ್ ಇದೆ, ವಾರ್ ಹ್ಯಾಮರ್ ಟೈಟನ್ದು. ಎಷ್ಟೋ ಜನರನ್ನ ಕೊಲ್ತಾ ಇದ್ದಾನೆ ಆರನ್. ಎಲ್ಲಾರು ಓಡ್ತಾ ಇದ್ದಾರೆ. ಗಾಬಿ ನೋಡ್ತಾಳೆ, ಅವಳ ಫ್ರೆಂಡ್ ಅಂತೂ ಸಿಕ್ಕಾಕೊಂಡ್ ಬಿದ್ದಿದ್ದಾಳೆ. ಮತ್ತೆ ಒಬ್ಬ ಹುಡುಗ ಸೇವ್ ಮಾಡಕ್ ಹೋಗ್ತಾನೆ, ಆದ್ರೆ ಜನರ ಕಾಲ್ ತುಳಿತದಲ್ಲಿ ಅವ್ರ ಸತ್ತೇ ಹೋಗ್ತಾರೆ. ಅರೇನೋ ಏನಾಗೋಯ್ತು ಗುರು? ತಮ್ಮ, ನೀನು ನಿನ್ನ ಪಾತ್ರನ ನಿಭಾಯಿಸಿದ್ಯಾ. ಅಂದ್ರೆ ಇದ್ರ ಅರ್ಥ ನಿಜವಾದ ವಾರ್ ಹ್ಯಾಮರ್ ಟೈಟನ್ ಟೈಬರ್ನ ಅಕ್ಕ ಆಗಿದ್ಲು. ಬಟ್ ಆರನ್ ಅಂತೂ ಸೀದಾ ಅಟ್ಯಾಕ್ ಮಾಡ್ಬಿಡ್ತಾರೆ, ಟ್ರಾನ್ಸ್ಫಾರ್ಮ್ ಆಗೋಕ್ಕೂ ಬಿಡ್ಲಿಲ್ಲ. ಆದ್ರೆ ಇವಳಂತೂ ಅಬಿಲಿಟಿನ ಯೂಸ್ ಮಾಡಿ ಅವನನ್ನ ಮೇಲೆ ತಗೊಂಡು ಹೋಗ್ತಾಳೆ. ಜನರಲ್ ಇಲ್ಲಿ ಕಲ್ಲು ಅದು ಇದು ಅಂತ ಸಾಯ್ತಾ ಇದ್ದಾರೆ. ಫೆಲ್ಕೋ, ಎಲ್ಲಿದ್ಯಾ ನೀನು? ಪೀಕ್ ಮತ್ತೆ ಗ್ಯಾಲಿಯಾರ್ಡ್ ಇಲ್ಲೇ ಸಿಕ್ಕಾಕೊಂಡ್ ಬಿದ್ದಿದ್ರು. ಆದ್ರೆ ಮೇಲ್ಗಡೆಯಿಂದ ಯಾರೋ ಟ್ರಾಪ್ ನ ಓಪನ್ ಮಾಡ್ತಾರೆ. ನೋಡಕ್ ಹೋದ್ರೆ ಇದು ಪೀಕ್ ನ ಫ್ರೆಂಡ್ಸ್. ಯಾಕಂದ್ರೆ ಹಗ್ ಮಾಡ್ಕೊಂಡಿದ್ದಾಗ ಪೀಕ್ ಹೇಳಿದ್ಲು ನಮ್ಮನ್ನ ಫಾಲೋ ಮಾಡಿ ಅಂತ. ಅರೆ ವಾ ಡಾರ್ಲಿಂಗ್, ನೈಸ್. ಇಲ್ಲಿ ವಾರ್ ಹ್ಯಾಮರ್ ಟೈಟನ್ಗೆ ಯಾವುದೇ ವಸ್ತುನ ಕ್ರಿಯೇಟ್ ಮಾಡೋ ಅಬಿಲಿಟಿ ಇದೆ. ಒಂದು ಸುದ್ದಿನ ಕ್ರಿಯೇಟ್ ಮಾಡಿ ಆರನ್ಗೆ ಅಟ್ಯಾಕ್ ಮಾಡ್ತಾಳೆ, ಆದ್ರೆ ಅವನು ಕೆಳಗ್ ಬಂದ್ಬಿಡ್ತಾನೆ. ಆದ್ರೆ ಗುರು ಇವನಂದು ಕೈಯೇ ಕಟ್ಟಾಗಿ ಹೋಗ್ಬಿಡ್ತು. ಹಾಗೆ ಆರನ್ ಬರ್ತಾನೆ ಹೊರಗಡೆ. ಟೈಟನ್ ಯೂಸರ್ ಆರನ್ ಯೀಗರ್, ನಿನ್ನ ಕೊನೆ ಮಾತುಗಳೇನಾದ್ರೂ ಇದ್ರೆ ಹೇಳ್ಬಿಡು. ಇವಾಗ ಬಾ ಮಿಕಾಸ. ಮತ್ತೆ ಮಿಕಾಸ ಬಂದ್ಬಿಟ್ಲು ಗುರು ಅಂಡ್ ಥಂಡರ್ ಸ್ಪಿಯರ್ಸ್ ನ ಹಾಕ್ತಾಳೆ ವಾರ್ ಹ್ಯಾಮರ್ ಟೈಟನ್ ನ ಮೇಲೆ. ಹಾಗೆ ಇಲ್ಲಿಂದ ಸರ್ವೆ ಕಾಪ್ಸ್ ಎಲ್ಲ ಬರ್ತಾರೆ. ಮತ್ತೆ ಮಾಡ್ಲಾದ್ಮಿನ ಪುಡಿ ಪುಡಿ ಮಾಡ್ಬಿಟ್ರು. ಎರೆನ್ ಪ್ಲೀಸ್ ಮನೆಗೆ ವಾಪಸ್ ಬಂದ್ಬಿಡು. ಇಲ್ಲಿ ಮಾರ್ಲೆ ಗವರ್ಮೆಂಟ್ ಅಂತೂ ಟ್ರೈನ್ ಮತ್ತೆ ನೇವಿ ತುಂಬಿ ಸೋಲ್ಜರ್ಸ್ ನ ಕಳಿಸ್ತಾ ಇದ್ದಾರೆ ಇದೇ ಜಾಗಕ್ಕೆ. ಯಾಕಂದ್ರೆ ಇವ್ರಿಗೆ ನಿಜವಾದ ಡೇಂಜರ್ ಇವಾಗ ಆರನ್ ಯೀಗರ್ ಆಗಿದ್ದಾನೆ. ವಿಲಿ ಟೈಬರ್ ನ ಪ್ಲಾನ್ ಕೂಡ ಇದೇ ಆಗಿತ್ತು. ಅವನ್ಗೆ ಗೊತ್ತಿತ್ತು ಎಲ್ಡಿಯನ್ಸ್ ಎಲ್ಲ ಈ ಜಾಗಕ್ಕೆ ಅಟ್ಯಾಕ್ ಮಾಡ್ಲಿ, ಮತ್ತೆ ಜನರೆಲ್ಲ ಅನ್ಕೊಂಡ್ ಬಿಡ್ಲಿ ಎಲ್ಡಿಯನ್ಸ್ ನಿಜವಾಗ್ಲೂ ರಾಕ್ಷಸರು ಅಂತ. ಅರೆ ಸಾಕ್ ಮಾಡು, ಏನ್ ಪೂರ್ತಿ ಝೋನ್ ಅನ್ನೇ ಸಾಯಿಸಾಕ್ಬೇಕು ಅಂತಿದ್ಯಾ? ಕಾಮನ್ ಜನರನ್ನೆಲ್ಲ ಇದರಿಂದ ದೂರ ಇಡು, ಗೊತ್ತಾಯ್ತಾ? ನನ್ಗೆ ಅವರೆಲ್ಲ ಶತ್ರುಗಳೇ. ಯಾವಾಗ ನಮ್ಮನ್ನ ತಿಂತ ಇದ್ರು ಆಗ ಆಲೋಚನೆ ಮಾಡಿರ್ಲಿಲ್ಲ ಅವರು. ಎರೆನ್, ನಿನಗೆ ಒಂಚೂರಾದ್ರೂ ಗೊತ್ತಾ ನೀನು ಏನು ಮಾಡಿದ್ಯಾ ಅಂತ? ನೀನು ಎಷ್ಟೋ ಜನರನ್ನ ಕೊಲೆ ಮಾಡಿಬಿಟ್ಟಿದ್ಯಾ, ಮಕ್ಕಳನ್ನು ಬಿಟ್ಟಿಲ್ಲ. ಆದ್ರೆ ಈ ವಾರ್ ಹ್ಯಾಮರ್ ಟೈಟನ್ ಅಂತೂ ಮತ್ತೆ ಎದ್ಬಿಡ್ತು. ಆರನ್ಗೆ ಏನು ರಿಯಲೈಸ್ ಆಯ್ತು ಹೇಗೆ ವಾರ್ ಹ್ಯಾಮರ್ ಟೈಟನ್ ನ ತಿನ್ನೋದು ಅಂತ. ಇಲ್ಲಿ ಹಾಸ್ಪಿಟಲ್ಸ್ ನಂತೂ ಎಷ್ಟು ಹೆಣಗಳಿದ್ದಾರೆ ಅಂದ್ರೆ ಅಷ್ಟು ಬೆಡ್ಸೇ ಇಲ್ಲ. ಆರನ್ ಮತ್ತೆ ಅವನ ಸರ್ವೆ ಕಾಪ್ ಸೇರ್ಕೊಂಡು ಎಷ್ಟೋ ಜನರನ್ನ ಸಾಯಿಸ್ಬಿಡ್ತು. ಗಾಬಿ ತನ್ನ ಫ್ರೆಂಡ್ ನ ಹೆಣ ನೋಡ್ಕೊಂಡು ಕೂಡ ಕೋಪ ಮಾಡ್ಕೊಳ್ತಾಳೆ, ಹಾಗೆ ಓಡ್ತಾಳೆ. ಆದ್ರೆ ಇಲ್ಲಿ ಅವಳ ಫೇವರೇಟ್ ಆಫೀಸರ್ ಸಿಗ್ತಾರೆ ಮತ್ತೆ ಹೇಳ್ತಾರೆ ನೀನು ಸೇಫ್ ಆಗಿರು ಮತ್ತೆ ಇಲ್ಲಿಂದ ಓಡೋಗು ಅಂತ. ಆದ್ರೆ ಯಾರು ಇವರಿಬ್ರನ್ನು ಶೂಟ್ ಮಾಡ್ಬಿಟ್ರು. ಇದಂತೂ ಆಲೂಗಡ್ ಶಾಶಾ. ಗಾಬಿಗಂತೂ ಇನ್ನೂ ಕೋಪ ಬಂದ್ಬಿಡ್ತು. ಇಲ್ಲಿ ಮಿಕಾಸ ಫೈಟ್ ಮಾಡ್ತಾ ಇದ್ದಾಳೆ ವಾರ್ ಹ್ಯಾಮರ್ ಟೈಟನ್ ಇಂದ. ಇವಾಗ ನನಗೆ ಗೊತ್ತಾಯ್ತು ವಾರ್ ಹ್ಯಾಮರ್ ಟೈಟನ್ ನ ಟ್ರಾನ್ಸ್ಫಾರ್ಮೇಶನ್ ಕೆಳಗಡೆಯಿಂದ ಆಗಿದ್ದು, ಮೇಲ್ಗಡೆಯಿಂದ ಅಲ್ಲ. ಅಂದ್ರೆ ಇದರ ಬಾಡಿ ಕೆಳಗಡೆ ಇರೋದು. ಮತ್ತೆ ಬೂಮ್, ಆರನ್ ಅಂತೂ ಇಲ್ಲಿ ಕೆಳಗಡೆಯಿಂದ ಆ ಟೈಟನ್ ನ ಕನೆಕ್ಷನ್ ಇತ್ತಲ್ಲ ಅದನ್ನ ತಗಡ್ ಬಿಡ್ತಾನೆ. ಹಾಗೆ ಇಲ್ಲಿ ಲಾರಾ ಟೈಬರ್ ಇದ್ಲು, ಜಸ್ಟ್ ಲೈಕ್ ಆನಿ ಶೀಲ್ಡ್ ಮಾಡ್ಕೊಂಡಿದ್ಲಲ್ಲ ಅದೇ ರೀತಿ. ಮತ್ತೆ ಇವನು ಲಾರಾ ಟೈಬರ್ ನ ಬ್ರೇಕ್ ಮಾಡ್ಬಿಡ್ತಾನೆ. ಲಾರಾ ಟೈಬರ್ ನ ಇವನು ತಿನ್ನೋದ್ರಲ್ಲೇ ಇದ್ದಾನೆ. ಆದ್ರೆ ನಾನು ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ ಇದಕ್ಕೋಸ್ಕರ. ಓ ಶಿಟ್, ಇವನು ಆರನ್ ನ ತಿನ್ಬಿಡ್ತಾನ. ಬಟ್ ಇದ್ಯಾರು ಗುರು ಬಂದಿದ್ದು? ಇವನಂತೂ ಲೇವಾಯ್ ಗುರು. ವಾವ್, ನೋ, ನಾನಂತೂ ಒಬ್ಬ ಟೈಟನ್. ನೀವು ಮನುಷ್ಯರು ಹೇಗೆ ನನ್ನನ್ನ ಕೊಲ್ಲೋಕ್ ಸಾಧ್ಯ? ಸೊ ನೀವೇನಾ ಪ್ಯಾರಡೈಸ್ ಐಲ್ಯಾಂಡ್ ನ ರಾಕ್ಷಸರು? ಅದೇ ಟೈಮ್ ನಲ್ಲಿ ಎಲ್ಲಾ ಕಡೆಯಿಂದ ಬುಲೆಟ್ ಫೈರ್ ಆಗ್ತಾ ಇದೆ. ತುಂಬಾ ಸರ್ವೆ ಕಾಪ್ಸ್ ನ ಜನರು ಸಾಯ್ತಾ ಇದ್ದಾರೆ. ಯಾಕಂದ್ರೆ ಪೀಕ್ ಬಂದು ಕಾರ್ ಟೈಟನ್ ನ ಟ್ರಾನ್ಸ್ಫಾರ್ಮ್ ಆಗಿ ಫೈರ್ ಮಾಡ್ತಿದ್ದಾಳೆ. ಲಾರಾ ಟೈಬರ್ ಬೇರೆ ವಾರ್ ಹ್ಯಾಮರ್ ಆಗ್ಬಿಟ್ಲು ಮತ್ತೆ ಆರನ್ ನ ಟ್ರ್ಯಾಪ್ ಮಾಡ್ಬಿಟ್ಲು. ಇದ್ಯಾರು ಬಂದಿತ್ತು? ಓ, ಬೀಸ್ಟ್ ಟೈಟನ್ ಅಂದ್ರೆ ಝೀಕ್ ಯೀಗರ್. ಬಿಡ್ಬೇಡ, ಯಾರನ್ನು ಮುಗ್ಸಾಕ್ಬಿಡು.
ಹಾಗಾದ್ರೆ ಏನಾಗತ್ತೆ? ಎರೆನ್ ಇಷ್ಟೆಲ್ಲ ರಕ್ತಪಾತ ಮಾಡ್ಬಿಟ್ಟ, ಅದೆಲ್ಲ ಸರಿ ಇತ್ತ? ವಾರ್ ಹ್ಯಾಮರ್ ನ ಎರೆನ್ ತಿಂತಾನ? ಹಾಗೆ ಮಾರ್ಲೆ ಆರ್ಮಿ ಎಲ್ಲ ಸೇರ್ಕೊಂಡು ಆಲ್ಡಿಯನ್ ಆರ್ಮಿನ ಮುಗಿಸ್ಬಿಡುತ್ತಾ? ಅದಕ್ಕೋಸ್ಕರ 2ನೇ ಪಾರ್ಟ್ ಬರುತ್ತೆ ಶೀಘ್ರದಲ್ಲಿ. ಓಕೆ, ಮತ್ತೆ ಅಲ್ಲಿವರೆಗೂ ತಾತಕಾಯ್.